ನಮಸ್ತೆ ಫ್ರೆಂಡ್ಸ್, ಸೀತಾಯಣದ 14ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. 13ನೇ ಸಂಚಿಕೆಯಲ್ಲಿ ಸೀತಾಯಣದಲ್ಲಿ ಲಂಕೆಯಲ್ಲಿ ಸೀತೆಯ ಪಯಣದೊಂದಿಗೆ ಸೋಮಾಳಿಗಿದ್ದಂತ ಸಂಬಂಧವನ್ನ ಹೇಳ್ತಾ ಇದ್ದಾಳೆ. ಅಂದ್ರೆ ಲಂಕೆನಲ್ಲೂ ಕೂಡ ಅವಳ ಪಯಣದಲ್ಲಿ ಸೋಮಾಳ ಸಂಬಂಧ ಇತ್ತು, ದೀಪದಲ್ಲಿ ಅದನ್ನ ನೋಡ್ತಾ ಇದ್ಲು ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಜೊತೆಗೆ ಸೀತಾ ಅಪಹರಣ ಹೇಗಾಯ್ತು, ಮತ್ತೆ ಅಪಹರಣದ ಮುಂಚೆ ಗೋದಾವರಿ ಮಾತೆ ಅಪಾಯ ಸಮೀಪಿಸುತ್ತಿದೆ ಅಂತ ಹೇಗೆ ಬಂದು ಎಚ್ಚರವನ್ನ ನೀಡಿದ್ಲು ಸೀತಾ ಮಾತೆಗೆ. ಜೊತೆಗೆ ಶೂರ್ಪನಖಿಯಿಂದ ಕತ್ತರಿಸಿದ ಮೂಗಿನಿಂದ ಅಲ್ಲಿಂದ ಓಡಿ ಹೋದ್ಲು. ಯಾರು? ಲಕ್ಷ್ಮಣ ಕತ್ತರಿಸಿದ್ದಿಂದಾಗಿ ಸೀತಾಮಾತೆಯ ಮೇಲೆ ತನ್ನ ರೌದ್ರಾವತಾರವನ್ನ ಅಂದ್ರೆ ಕೆಟ್ಟ ದೃಷ್ಟಿಯಿಂದ ಅವಳನ್ನ ಸಂಹಾರ ಮಾಡ್ಬೇಕು ಅನ್ನೋ ಕೋಪದಿಂದ ಬಂದಂತ ಶೂರ್ಪನಖಿ ಹೇಗೆ ಕುತ್ತಿಗೆಗೆ ಕೈ ಹಾಕಿದಾಗ ಇನ್ನೇನು ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋ ಸಮಯದಲ್ಲಿ ಲಕ್ಷ್ಮಣ ತನ್ನ ಚೂರಿಯಿಂದ ಅವಳ ಮೂಗನ್ನ ಕತ್ತರಿಸ್ದ ಅನ್ನೋದನ್ನ ನೋಡಿದ್ವಿ. ಜೊತೆಗೆ ಸೀತಾ ಮಾತೆಯನ್ನ ರಾವಣ ಅಪಹರಿಸ್ಕೊಂಡು ಹೋದ. ಜೊತೆಗೆ ಸೀತಾ ಮಾತೆಯನ್ನ ಅಪಹರಿಸಿ ತನ್ನ ಪುಷ್ಪಕ ವಿಮಾನದಲ್ಲಿ ಹಾಕೊಂಡು ಹೋಗೋ ಸಮಯದಲ್ಲಿ ತೆಗೆದುಕೊಂಡು ಹೋಗೋ ಸಮಯದಲ್ಲಿ ಅವಳ ಮಣಿಕಟ್ಟಿಗೆ ಅಂದ್ರೆ ಅವಳ ಕುತ್ತಿಗೆಯ ಭಾಗಕ್ಕೆ ಕೈ ಹಾಕಿದಾಗ ಸೀತಾ ಮಾತೆಗೆ ನೋವಾಗಿ ರೋದನದಿಂದ ಯಾವ ತರ ಸಂಕಟ ಪಟ್ಲು ಅನ್ನೋದನ್ನೆಲ್ಲ ಇಲ್ಲಿ ಸೋಮ ನಮ್ಗೆ ಇಲ್ಲಿ ಹೇಳಿದ್ಲು. ನೆಕ್ಸ್ಟ್ ಸೀತಾ ಮಾತೆನ ಜೊತೆಗೆ ಸೀತಾ ಮಾತೆ ಹೇಗೆ ತ್ಯಾಗ ಮಾಡಿದ್ಲು, ಎಲ್ಲ ತ್ಯಾಗಗಳನ್ನ ಮಾಡ್ತಾ ಅಂದ್ರೆ ಅವಳ ಜೀವನವನ್ನ ಲೆಕ್ಕಿಸದೆ ಭೂಮಾತೆಯನ್ನ ಉಳಿಸೋದಕ್ಕೆ, ಭೂಮಿಯಲ್ಲಿರೋ ಎಲ್ಲ ಸೃಷ್ಟಿಗಳ ಜೀವಿಗಳನ್ನ ಉಳಿಸೋದಕ್ಕೆ, ರಾವಣನಿಂದ ಕಾಪಾಡೋದಕ್ಕೆ ಹೇಗೆ ತನ್ನ ಜೀವನವನ್ನ ತ್ಯಾಗ ಮಾಡಿದ್ಲು ಅಂತ ಮುಂದೆ ಹೇಳ್ತಾ ಇದ್ದಾಳೆ, ವಿವರಿಸ್ತಾ ಇದ್ದಾಳೆ. ಈಗ ಮುಂಜಾನೆ ಸೋಮಾಳ ಎದುರಿಗೆ ನಾವು ಕುಳಿತುಕೊಳ್ಳುತ್ತಿದ್ದಂತೆ ಅವಳು ನೋಡಿ, ಈಗ ಅನಸೂಯ ಮತ್ತೆ ಅವಳ ಅಮ್ಮ ಇಬ್ರು ಸೋಮಾಳ ಹತ್ರ ಬಂದು ಕುತ್ಕೊಂಡಿದ್ದಾರೆ. ಮುಂಜಾನೆ ಬೇಗನೆ ಬಂದು ಕುತ್ಕೊಂಡಿದ್ದಾರೆ. ಸೋಮ ಧ್ವನಿಯನ್ನ ಏರ್ಸಿ ಇದುವರೆಗೂ ಸೌಮ್ಯವಾಗಿದ್ದಂತಹ ಸೋಮ ಅಂತ ಜೋರಾಗಿ ಉದ್ಗರಿಸ್ತಾ ಇದ್ದಾಳೆ. ಅದು ಗಾಳಿಯ ಮೂಲಕ ಏರ್ತಾ ನಾನು ಚಕಿತಗೊಂಡೆ. ಮತ್ತೆ ನನಗೆ ಹೆಚ್ಚು ಕಡಿಮೆ ನಾನು ಅಲ್ಲಿ ಕುಳಿತದಿಂದ ಪಕ್ಕಕ್ಕೆ ಜಗಿದು ಕುತ್ಕೊಂಡ್ಬಿಟ್ಟೆ, ಅಷ್ಟು ಜೋರಾಗಿ ಅಂತ ಕೂಗಿದ್ಲು ಯಾರು? ಸೋಮ. ಮತ್ತೆ ಮುಂದಕ್ಕೆ ಹೇಳ್ತಾ ಇದ್ದಾಳೆ ಸೋಮ, ಅವನು ಮಾತಾಳನ್ನು ಮೋಸಗೊಳಿಸಿರುವೆನೆಂದು ಅವನು ಭಾವಿಸಿದ್ದ, ಆದರೆ ನಿಜವಾಗಿ ಮೋಸ ಹೋಗಿದ್ದು ರಾವಣನೇ ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಹೇಳ್ತಾ ಇದ್ದಾಳೆ, ಒಂದು ದಿನದ ಹಿಂದೆ ದುಃಖಭರಿತವಾಗಿದ್ದಂತಹ ಸೋಮನ ಧ್ವನಿ ಈಗ ಕೆಣಕುವ ರೀತಿಯಲ್ಲಿ ಬದಲಾಗಿತ್ತು. ಅವನ ಸೋಲಿಗಾಗಿ ಲಂಕೆಯಲ್ಲಿ ಮಾತೆ ಪ್ರವೇಶಿಸುವುದು ಅತ್ಯಗತ್ಯ ಎಂಬುದು ಅವನಿಗೆ ಗೊತ್ತಿರಲೇ ಇಲ್ಲ. ಅಂದ್ರೆ ನನ್ನನ್ನ ಸೋಲ್ಸೋದಕ್ಕೋಸ್ಕರನೇ ಮಾತೆ ಸಾಮ್ರಾಜ್ಯಕ್ಕೆ, ರಾಕ್ಷಸನ ಸಾಮ್ರಾಜ್ಯಕ್ಕೆ ಕಾಲಿರಿಸ್ತಾ ಇದ್ದಾಳೆ ಅಂತ ದಡ್ಡ ರಾವಣನಿಗೆ ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಮೋಸಕ್ಕೆ ಬಲಿಯಾಗಿದ್ದು ಮಾತೆಯಲ್ಲ, ಬದಲಾಗಿ ಅವನೇ. ಮುಂದೆ ಏನಾಗಲಿದೆ ಎಂಬುದು ಸೀತಾಮಾತೆಗೆ ಗೊತ್ತಿರ್ಲಿಲ್ಲವಾದ್ರೂ ಕೂಡ ಭೂಮಿಯ ಜೀವನದ ನಿಯತಿಯ ದಾರಿಯನ್ನ ತಪ್ಪಿಸಬಹುದಾದ ಮತ್ತೆ ಬೆಳೆಯುತ್ತಿರುವ ಭೂಮಿಯಲ್ಲಿ ಏನು ನಕಾರಾತ್ಮಕ ಶಕ್ತಿಗಳು ಬೆಳೆತಾ ಇದ್ವೋ ಅದನ್ನೆಲ್ಲ ನಿರ್ಮೂಲನಗೊಳಿಸೋದಕ್ಕಾಗಿ ನಾನು ಭೂಮಿಗೆ ಬಂದಿರುವೆ ಅನ್ನೋದು ಮಾತ್ರ ಗೊತ್ತಿತ್ತು ಮಾತೆಗೆ. ಲಂಕೆಯಲ್ಲಿ ಅವಳ ಪ್ರವೇಶವು ನಮ್ಮೆಲ್ಲರ ಒಳಿತಿಗಾಗಿ ಮಾತೆಯು ಕೈಗೊಂಡಂತಹ ಮಹಾ ತ್ಯಾಗವಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಈಗ ಅವಳ ತಾಯಿ ಕೇಳ್ತಾ ಇದ್ದಾಳೆ, ಅನಸೂಯನ ತಾಯಿ ಕೇಳ್ತಾ ಇದ್ದಾಳೆ, ಹಾಗಾದ್ರೆ ಅದು ಅವಳ ನಿರ್ಣಯವಾಗಿತ್ತೆ, ಲಂಕೆಗೆ ಹೋಗೋದಕ್ಕೆ ಅವಳೇ ರಾವಣನನ್ನ ಬರುವಂತೆ ಮಾಡ್ಕೊಂಡ್ಲಾ ಅಂತ ಕೇಳ್ತಾ ಇದ್ದಾಳೆ. ಹೌದು ಅಂತ ಹೇಳ್ತಾ, ಆದ್ರೆ ಆ ತಾಯಿ ಹೇಳ್ತಾ ಇದ್ದಾಳೆ, ಹೌದು ಅಂತ ಸೋಮ ಹೇಳಿದ್ರೆ, ಆದ್ರೆ ಅಯೋಧ್ಯೆಯಲ್ಲಿ ಈ ವದಂತಿ ಬಗ್ಗೆ ಯಾರು ಅಷ್ಟು ಗಮನನೇ ಕೊಡ್ಲಿಲ್ವಲ್ಲ ಅಂತ ಕೇಳ್ತಾ ಇದ್ದಾಳೆ. ಸೋಮ ಆ ಮಾತನ್ನ ಕೇಳ್ಕೊಂಡು ಹೇಳ್ತಾ ಇದ್ಲೆ, ಅಯೋಧ್ಯೆಯ ಜನರ ಬಗ್ಗೆ ಹೇಳ್ತಾ ಇದ್ದಾಳೆ. ಸೋಮ ನಿಧಾನವಾಗಿ ತನ್ನ ಜಾಗದಿಂದ ಎದ್ದು ತನ್ನ ತಾಯಿಯ ಕಡೆ ನೋಡುತ್ತಾ ನಿಧಾನವಾಗಿ ಆದರೆ ದೃಢವಾದ ಸ್ವರದಲ್ಲಿ ಮಾತನಾಡತೊಡಗಿದ್ಲು. ನಿಷ್ಠೂರ ನೋಟದೊಂದಿಗೆ ಅವಳ ಮೃದು ಸಭ್ಯಚರ್ಯೆಯೂ ಬದಲಾಯಿತು. ಅಂದ್ರೆ ನಿಷ್ಠೂರವೂ ಇತ್ತು, ಮಾತೆ ಬಗ್ಗೆ ಏನು ಇದ್ ಮಾಡ್ತಾ ಇಲ್ಲಲ್ಲ ಅನ್ನೋದಕ್ಕೋಸ್ಕರ, ಜೊತೆಗೆ ಒಂದು ಚರ್ಯೆಯೊಂದಿಗೆ ಬದಲಾಯಿತು.
ಅಂದ್ರೆ ಇದುವರೆಗೂ ಆ ಕೋಪದಿಂದ ಇದ್ದಂತ ರಾವಣನ ಬಗ್ಗೆ ಹೇಳ್ತಾ ಇದ್ದಂತ ಅವಳು ಕೋಪದಲ್ಲಿದ್ದವಳು ಈಗ ಮೃದು ಸ್ವಭಾವಕ್ಕೆ ಬರ್ತಾ ಹೇಳ್ತಾ ಇದ್ದಾಳೆ, ನಾನೀಗ ನಿಮಗೆ ಹೇಳಲಿರುವುದು ಅಯೋಧ್ಯೆಯ ಜನರಿಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಇದೆಲ್ಲ ದೀಪದಲ್ಲಿ ನೋಡಿರೋದು. ಮತ್ತೆ ಎಲ್ಲ ಕಾಳಗ ಎಲ್ಲ ಮುಗ್ದು ಸೀತಾಮಾತೆಯನ್ನ ಅಯೋಧ್ಯೆಗೆ ಕರ್ಕೊಂಡು ಬಂದಾಗ ಹನುಮನು ಇವಳಿಗೆ ಯಾರಿಗೆ ಸೋಮಾಳಿಗೆ ಹೇಳಿರೋ ಅಂತದ್ದು. ಏಕೆಂದರೆ ಅವರು ನಮ್ಮ ಮಹಾರಾಜರ ಶೌರ್ಯ ವಿಜಯಗಳನ್ನ ಬಿಟ್ಟು ಮಹಾರಾಣಿಯ ಪರೀಕ್ಷೆಗಳನ್ನ ಕೇಳೋದಕ್ಕೆ ಅಯೋಧ್ಯೆಯ ಜನರು ತಯಾರಾಗಿಲ್ಲ. ಇದಕ್ಕಾಗಿ ಅವರನ್ನು ನಾನೆಂದು ದೂಷಿಸೋದಿಲ್ಲ. ಅಲೆಯು ಬದಲಾಗುತ್ತಿದೆ ನೋಡಿ. ಅಂದ್ರೆ ಹೆಣ್ಣಿನ ಮೇಲಿನಂತ ಆ ಶಕ್ತಿಯನ್ನ ಕುಗ್ಗಿಸುವ ಪ್ರಯತ್ನ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಅದು ಮುಂದೂ ಕೂಡ ಹೆಣ್ಣಿನನ್ನ ಕುಗ್ಗಿಸುವಂತ ಪ್ರಯತ್ನಗಳು ಮುಂದಿನ ದಿನಗಳಲ್ಲೂ ನಡೆಯುತ್ತೆ ಅನ್ನೋದನ್ನ ಭವಿಷ್ಯದಲ್ಲಿ ನೋಡಿ. ಭವಿಷ್ಯದಲ್ಲಿ ಮಹಿಳೆಯ ಸಾಹಸದ ಕಾರ್ಯವನ್ನ ಮಾತನಾಡಲಾಗುವುದೇ ಇಲ್ಲ. ಈ ಮಹಿಳೆಯ ನೆರಳಲ್ಲಿ ಈ ಮಹಿಳೆ ನೆರಳಲ್ಲಿ ಮರೆಯಾಗಿ ಹೋಗ್ತಾಳೆ. ನಾನಿದನ್ನು ನೋಡಿದ್ದೇನೆ. ಅದರಂತೆ ಮಾತೆಯೂ ಕೂಡ ಅವಳ ಶಕ್ತಿಯೂ ಕೂಡ ಮರೆಯಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಅವಳ ಮುಖ ಮೃದುವಾಯಿತು ಮತ್ತು ಅವಳು ಮುಂದುವರಿಸಿದ್ಲು. ಅಂದ್ರೆ ಹಾಗಂತ ಹೇಳ್ಬಿಟ್ಟು ಈಗ ಮಾತೆ ಅಯೋಧ್ಯೆಗೆ ಮರಳಿದ ನಂತರ ಏನಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಮಾತೆಯು ಅಯೋಧ್ಯೆಗೆ ಮರಳಿದ ನಂತರ ಅವಳು ಲಂಕೆಯಲ್ಲಿ ಕಳೆದ ಸಮಯದ ಕುರಿತು, ನೋವಿನ ಕುರಿತು ಯಾರೊಂದಿಗೂ ಮಾತನಾಡಲಿಲ್ಲ ಮತ್ತು ನನ್ನ ಜೊತೆಯೂ ಮಾತನಾಡಲಿಲ್ಲ. ನನಗನ್ನಿಸುತ್ತದೆ ಶ್ರೀರಾಮನೂ ಕೂಡ ಅಂದ್ರೆ ಶ್ರೀರಾಮ ಸೀತಾಮಾತೆಯನ್ನ ಬಿಟ್ಟಾಗ ಏನೇನು ನೋವು ಅನುಭವಿಸಿದ್ನೋ ಅದನ್ನು ಕೂಡ ಯಾರತ್ರನೂ ಅವ್ರು ಹಂಚ್ಕೊಳ್ಳಿಲ್ಲ ಗಂಡ ಹೆಂಡತಿ ಅಂತ. ತನ್ನ ಪರೀಕ್ಷೆಗಳ ಕುರಿತು ಅವರು ಮಾತನಾಡುತ್ತಿರುವುದು ಕೇವಲ ಹನುಮಾನ್ ಕುರಿತು ಮಾತ್ರವೇ. ನೋಡಿ, ಹನುಮಾನ್ ಅಂದ್ರೆ ಎಲ್ಲ ಪರೀಕ್ಷೆಗಳು ನಡೀತಾ ಇದ್ರು ಹನುಮಂತ ಬಂದು ನಮಗೆ ಸಹಾಯ ಮಾಡ್ದ ಅಂತ ಹೇಳ್ತಾರೋ ಹೊರತು ನಾವೇನ್ ಕಷ್ಟಪಟ್ವಿ, ಏನು ಸಂಕಟ ಪಟ್ವಿ ಅನ್ನೋದನ್ನ ರಾಮ ಸೀತೆ ಇಬ್ರೂ ಕೂಡ ಹೇಳಲಿಲ್ಲ. ರಾಮ ಸೀತೆಗೆ ತಮ್ಮ ಕಾರ್ಯಗಳನ್ನ ಪೂರ್ಣಗೊಳಿಸುವಲ್ಲಿ ಸಹಾಯ ಮಾಡುವುದಕ್ಕೋಸ್ಕರ ಮಹಾದೇವನೇ ಅಂದ್ರೆ ಇಲ್ಲಿ ಸಾಕ್ಷಾತ್ ಶಿವನೇ ಮಂಗನ ರೂಪದಲ್ಲಿ ಆಂಜನೇಯನಾಗಿ ವಾನರ ಕುಲದಲ್ಲಿ ಜನಿಸಿದನು. ಮಾತೆ ಮತ್ತು ಆಂಜನೇಯರಲ್ಲಿ ಆಳವಾದ ಬಾಂಧವ್ಯವಿತ್ತು. ಅದು ನಿಜಕ್ಕೂ ಬಹು ಅಮೂಲ್ಯವಾದುದಾಗಿತ್ತು. ಆಂಜನೇಯನು ಮಾತೆಯ ಮಂಗನಂತೆ ಇದ್ದನು. ಅಂದ್ರೆ ಮಾತೆಯ ಸುತ್ತ ಒಂದು ಮಂಗನ್ ತರ ಇದ್ರೆ ಬಹಳ ಶ್ರದ್ಧಾವಂತ. ಮಾತೆಯ ಸುತ್ತ ಮಂಗನಂತಿದ್ರು ಕೂಡ ಬಹಳ ಶ್ರದ್ಧಾವಂತ ಮತ್ತು ಪ್ರೀತಿಯ ಮಗನಾಗಿದ್ದ. ಅವಳಿಗೆ ಅಗತ್ಯವಾದರೆ ಅವನು ಬ್ರಹ್ಮಾಂಡದ ಕೊನೆಯವರೆಗೂ ಪ್ರಯಾಣಿಸಬಲ್ಲವಂತ ನಿಷ್ಠಾವಂತನಾಗಿದ್ದ. ಮಾತೆಯು ದೇಹ ಬಿಟ್ಟ ಮೇಲೆ ಈ ಕಥೆಗಳನ್ನೆಲ್ಲ ನನಗೆ ಹೇಳಿದ್ದು ಅವನೇ. ಮಾತೆಯು ತನ್ನ ಸ್ವತಃ ಸಾಧನೆಗಳ ಕುರಿತು ಬಹಳ ವಿರಳವಾಗಿ ಮಾತಾಡ್ತಾ ಇದ್ಲು. ಅವಳು ಏನೇ ಸಾಧನೆ ಮಾಡಿದ್ರು ಕೂಡ ಅದನ್ನೆಂದೂ ಹೇಳ್ತಾ ಇರ್ಲಿಲ್ಲ ಮಾತೆ. ವಿರಳ, ಅವಳು ಅದ್ರ ಬಗ್ಗೆ ಹೇಳ್ತಾ ಇದ್ದಿದ್ದು ತುಂಬಾ ವಿರಳವಾಗಿತ್ತು. ತಾನು ಸಹಿಸಿಕೊಳ್ಳಬೇಕಾದದ್ದನ್ನು ಸಾರ್ವಜನಿಕವಾಗಿ ಮಾತನಾಡುವುದು ಅಗತ್ಯವಿಲ್ಲ ಎಂದು ಭಾವಿಸುತ್ತಿದ್ಲು. ಯಾರಿಗೆ ತಿಳಿಯಬೇಕಾಗಿದೆಯೋ ಅವರು ತಿಳಿದುಕೊಳ್ಳುತ್ತಾರೆ ಎಂದು ಅವಳು ಹೇಳುತ್ತಿದ್ಲು. ಈ ನಿರೂಪಣೆಯನ್ನು ನಾನು ನಿಮಗೆ ಮತ್ತು ನಿಮ್ಮ ಮಗಳಿಗೆ ಹಾಗೂ ಇಲ್ಲಿ ಸೇರಿದ ಈ ಮುಂಚೆ ಕಥೆಯನ್ನು ಕೇಳಿದ ಇತರರಿಗೆ ವರ್ಗಾಯಿಸುತ್ತಿದ್ದೇನೆ. ನಿಮಗೆ ಹೇಗೆ ಸರಿ ಅನ್ನಿಸುತ್ತದೆಯೋ ಅದರಂತೆ ನೀವು ಬೇರೆಯವರಿಗೆ ಹಂಚಿ ಎಂದು ಸೋಮ ಹೇಳ್ತಾ ಇದ್ದಾಳೆ. ನಾನು ಸುತ್ತಲೂ ನೋಡಿದಾಗ ಸಾಧು ಒಂದು ಗುಡಿಸಿಲಿನೊಳಗೆ ಬಂದಿರುವುದನ್ನ ನೋಡಿದೆನು. ನಾನು ಸೋಮಾಳಲ್ಲಿ ಎಷ್ಟೊಂದು ಮುಳುಗಿ ಹೋಗಿದ್ದೇನೆಂದರೆ ಅವರೆಲ್ಲರೂ ಬಂದಿರುವುದು ನನಗೆ ಗೊತ್ತೇ ಆಗ್ಲಿಲ್ಲ. ಅವರು ಕೈಗಳನ್ನು ಮಡಚಿಕೊಂಡು ಕಣ್ಮುಚ್ಚಿ ಕುಳಿತುಕೊಂಡಿದ್ರು ಮಾತೆಯ ಕಥೆಯನ್ನ ಕೇಳೋದಕ್ಕೆ. ಈ ಮಾತುಗಳನ್ನು ಹೇಳಿದ ನಂತರ ಸೋಮ ನಿಧಾನವಾಗಿ ನೆಲದ ಮೇಲೆ ಒರಗಿಕೊಂಡಳು. ಅವಳ ದೇಹ ಹಿಂದೆ ಮುಂದೆ ಕುಲುಕಾಡತೊಡಗಿತು. ಅವಳು ನಿನ್ನೆ ನಿಲ್ಲಿಸಿದ ಸ್ಥಾನದಿಂದ ತನ್ನ ಕಥೆಯನ್ನು ಮುಂದುವರಿಸೋದಕ್ಕೆ ಪ್ರಾರಂಭ ಮಾಡಿದ್ಲು. ರಾವಣ ವಿಮಾನದಲ್ಲಿ ಮಾತೆಯನ್ನು ಎಳೆಯಲ್ಪಟ್ಟ ನಂತರ ಅವನ ಹಿಡಿತದಿಂದ ಅವಳಿಗೆ ಮುಕ್ತವಾಗಿ ಅಲುಗಾಡೋದಕ್ಕೆ ಸಾಧ್ಯ ಆಯ್ತು. ಗಟ್ಟಿಯಾಗಿ ಹಿಡಿದಿರುವಂತ ರಾವಣ ಯಾವಾಗ ಅವನ ವಿಮಾನದಲ್ಲಿ ಎಣೆದ್ನೋ ಅವಾಗ ಸ್ವಲ್ಪ ಸಡಿಲಗೊಳಿಸ್ತ ಅಂತ. ವಾಸ್ತವವೆಂದರೆ ಅವನು ಅವಳ ಮೇಲೆ ಕೈ ಹಾಕಿದಾಗ ಅವಳು ಸೃಷ್ಟಿಸಿದ ಸಿಟ್ಟಿನ ಪ್ರತಿಕ್ರಿಯೆಯನ್ನು ನಾನೆಂದೂ ನೋಡಿರ್ಲಿಲ್ಲ. ನೋಡಿ, ದೀಪದಲ್ಲಿ ನೋಡ್ತಾ ಇದ್ದಾಳೆ, ತುಂಬಾ ಸಿಟ್ಟಿನಿಂದ ಕುದಿತಾ ಇದ್ದಾಳೆ ಸೀತಾ. ಅವಳು ಕೋಪೋದ್ರಿಕ್ತಳಾಗಿ ಅವನನ್ನ ಹೊಡೆದಳು. ಆದರೆ ಅದು ಅವಳಿಗೆ ಸ್ವಾಭಾವಿಕ ಸ್ಥಿತಿ ಆಗಿರ್ಲಿಲ್ಲ. ಅಂದ್ರೆ ಸ್ವಾಭಾವಿಕ ಸ್ಥಿತಿನಲ್ಲಿ ಇರ್ಲಿಲ್ಲ ಅವಳಾಗ ಸೀತಾ ಮಾತೆ ಆಗಿರ್ಲಿಲ್ಲ ಅಂತ.
ನನ್ನ ಮೇಲೆ ಕೈ ಹಾಕಲು ನಿನಗೆಷ್ಟು ಧೈರ್ಯ? ನಿನ್ನ ರಾಕ್ಷಸ ಜಾಲದಲ್ಲಿ ನಾನು ಪ್ರವೇಶಿಸುವೆ, ಆದರೆ ನಾನು ಸ್ವ ಇಚ್ಛೆಯಿಂದಲೇ ಪ್ರವೇಶಿಸುತ್ತೇನೆ, ನಿನ್ನ ಸೆರೆಯಾಳಾಗಿ ಅಲ್ಲ. ರಾವಣ, ನಾನೆಂದು ನಿನ್ನ ಸೆರೆಯಾಳಾಗಿ ಇರುವುದಿಲ್ಲ ಎಂದಳು. ಅವಳಿಂದ ಹೊರ ಹೊಮ್ಮುತ್ತಿದ್ದ ಅಗ್ನಿಯಿಂದ ಅವನು ಹಿಂದಕ್ಕೆ ಎಳೆಯಲ್ಪಟ್ಟನು. ತನ್ನ ಮೇಲೆ ಏನು ಆವಾಹನೆಯಾಯಿತು ಎಂಬುದು ತನಗೆ ಗೊತ್ತೇ ಆಗ್ಲಿಲ್ಲ. ಆದರೆ ಅಗ್ನಿಯು ನನ್ನೊಳಗೆ ಹುಟ್ಟಿಕೊಂಡಿತ್ತು ಮತ್ತು ಅದರಿಂದಾಗಿ ನನ್ನ ದೇಹವು ಅತಿಯಾದ ಶಾಖದಿಂದ ಉರಿಯತೊಡಗಿತು ಎಂದು ಆಂಜನೇಯನಿಗೆ ಮೊದಲೊಮ್ಮೆ ಹೇಳಿದಳು ಅವಳು. ಯಾರು? ಸೀತಾ ಹೇಳಿದ್ಲು ಅಂತ. ಈ ಜಗತ್ತಿನಲ್ಲಿ ನಾನು ಅನುಭವಿಸಿದ ನೋವನ್ನು ಗುಣಪಡಿಸಲು ಮತ್ತು ನನ್ನ ಕಣ್ಣೀರನ್ನು ನಿಲ್ಲಿಸುವ ಪ್ರಶಾಂತತೆಯು ನೀನಾಗಿರುವೆ ಎಂದು ಒಂದು ದಿನ ಶ್ರೀರಾಮ ಸೀತಾಮಾತೆಗೆ ಹೇಳಿದ್ದನ್ನು ನೆನಪಿಸಿಕೊಳ್ಳುವವರೆಗೆ. ನೋಡಿ, ಶ್ರೀರಾಮ ಒಂದ್ಸಲ ಹೇಳಿದ್ರು, ಈ ಜಗತ್ತಿನಲ್ಲಿ ನಾನು ಅನುಭವಿಸುತ್ತಿರುವ ಎಂಥದೇ ನೋವನ್ನು ಕೂಡ ಹಾಗೂ ನನ್ನ ಕಣ್ಣೀರನ್ನು ನಿಲ್ಲಿಸುವ ಪ್ರಶಾಂತತೆ ಸೀತಾ ನೀನು ಅಂತ ಯಾವತ್ತು ಒಂದು ದಿನ ಹೇಳಿದ್ರು, ಅದನ್ನ ನೆನಪು ಮಾಡ್ಕೊಳ್ಳೋವರೆಗೂ ಕೂಡ ಅವಳೊಳಗಿಂದ ಬೆಂಕಿ ಅನ್ನೋದು ಆರ್ಲೇ ಇಲ್ಲ. ಅಷ್ಟೊಂದು ಬೆಂಕಿ ರೋಷದಿಂದ ಹೊರ ಬರ್ತಾ ಇತ್ತಂತೆ. ಆ ಬಿಸಿ ಶಾಖಕ್ಕೆ ತಡೆಯಕ್ಕಾಗದೆ ರಾವಣ ಪುಷ್ಪಕ ವಿಮಾನದ ಸೈಡಲ್ಲಿ ಹೋಗಿ ನಿಂತಿದ್ದ ಅಂತ ಹೇಳ್ತಾ ಇದ್ದಾಳೆ. ಅವಳು ತನ್ನನ್ನು ತಾನು ಪ್ರಶಾಂತಗೊಳಿಸಿಕೊಳ್ಳೋದಕ್ಕೆ ಅದುವರೆಗೂ ಸಾಧ್ಯ ಆಗ್ಲಿಲ್ಲ. ರಾಮ್ ಹೇಳಿದ್ರಿಂದಾಗಿ ಆ ಮಾತನ್ನ ನೆನಪಿಸ್ಕೊಂಡಾಗ ಮಾತ್ರ ಅವಳು ಮತ್ತೆ ತಣ್ಣಗಾದ್ಲು ಅಂತ. ರಾಮ್ ಗುಡಿಸಲಿಗೆ ಮರಳಿ ಬಂದಾಗ, ಅಂದ್ರೆ ಈಗ ಅನ್ಕೋತಾ ಇದ್ದಾಳೆ, ಇವನು ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದಾನೆ. ಈಗ ರಾಮ್ ಗುಡಿಸಲಿಗೆ ಮರಳಿ ಬಂದಾಗ ತಾನು ಕಾಣದಿರುವ ಸನ್ನಿವೇಶ ವಿಚಾರ ಬರುತ್ತಿದ್ದಂತೆ ಏನ್ ಅನ್ಕೋತಾರೋ, ಎಲ್ಲಿಗೆ ಹೋಗಿದ್ದಾಳೆ ಅನ್ಕೋತಾರೋ, ಅಂತ ಮನ ನೊಂದುಕೊಂಡು ಕುಸಿದು ಕೂತ್ಕೊಂಡ್ಲು. ಮತ್ತು ತನ್ನ ಪ್ರಜ್ಞೆಯನ್ನು ಕೊಳೆದುಕೊಳ್ಳಲಾರದಂತೆ ತಡೆಯೋದಕ್ಕೆ ತಾನು ಹೋರಾಡಬೇಕಾಗಿತ್ತು. ನೋಡಿ, ಅಲ್ಲಿ ರಾವಣ ಇದ್ದಾನೆ, ಹಾಗಾಗಿ ಹೋರಾಡ್ಬೇಕಾಗಿತ್ತು. ತನ್ನ ಪ್ರಜ್ಞೆ, ನಾನು ಯಾರು ಅನ್ನೋದನ್ನ ಕಂಡಿಡ್ಕೊಳ್ಳೋದಕ್ಕೋಸ್ಕರ ತುಂಬಾ ಕಷ್ಟಪಟ್ಲು ಆ ಸಮಯದಲ್ಲಿ ಅಂತ. ಅವಳು ಅದನ್ನ ನೋಡಿ, ನನ್ನ ಪ್ರಜ್ಞೆ ಕಳ್ಕಾಳ್ದಾಗೆ ನಾನು ಅಲ್ಲಿಂದ ಅವನ ರಾಜ್ಯವನ್ನ ತಲುಪೋವರೆಗೂ ಕೂಡ ನಾನು ತುಂಬಾ ಹೋರಾಡದೆ ಅಂತ ಆಂಜನೇಯನಿಗೆ ಹೇಳಿದ್ಲು ಅಂತ ಇಲ್ಲಿ ಸೋಮ ಹೇಳ್ತಾ ಇದ್ದಾಳೆ. ನಾನು ಜಾಗರೂಕತೆಯಾಗಿರಬೇಕಾಗಿತ್ತು ಎಂಬುದು ಅವಳಿಗೆ ತಿಳಿದಿತ್ತು. ಅದರಿಂದ ತುಂಬಾ ಜಾಗರೂಕತೆಯಿಂದ ಇದ್ಲು ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಆಗ ತನ್ನ ಪ್ರಿಯ ಮಿತ್ರ ಜಟಾಯು ಪಕ್ಷಿಯು ತಮ್ಮ ಹಿಂದೆ ಹಾರಿ ಬರುತ್ತಿರುವುದನ್ನ ನೋಡಿದಳು. ರಾಮನ ಹೆಸರನ್ನು ಅವಳು ಕೂಗಿರುವುದನ್ನ ಮತ್ತು ಅವಳು ಪುಷ್ಪಕ ವಿಮಾನದಲ್ಲಿ ಎಳೆದೊಯ್ಯುತ್ತಿರುವುದನ್ನ ಜಟಾಯು ನೋಡಿದನು. ಅವನ ದಿಟ್ಟತನದಿಂದ ರಾವಣನೊಂದಿಗೆ ಹೋರಾಡಿದನು. ರಾವಣನು ಅವನ ರೆಕ್ಕೆಗಳನ್ನ ಕತ್ತರಿಸಿ ಅವನನ್ನು ಮಾರಣಾಂತಿಕವಾಗಿ ಗಾಯಗೊಳಿಸಿದನು. ಜಟಾಯು ನೆಲಕ್ಕೆ ಬಿದ್ದನು. ಮಾತೆಯು ತನ್ನ ತೋಳುಗಳನ್ನೇ ಕತ್ತರಿಸಲಾಯಿತೇನೋ ಎನ್ನುವಷ್ಟು ನೋವಿನಿಂದ ಚಿರಿದಳು. ಆಗ ವಾಯುದೇವನು ಅವಳ ಮೇಲೆ ಬೀಸಿ ಬಂದು ಮತ್ತು ಅವಳು ಆ ವಾಯುದೇವನ ಶಬ್ದವನ್ನ ಕೇಳಿದಳು. ನನ್ನ ಪ್ರಿಯ ಸೀತಾ, ನೀನು ಇದು ನಿನ್ನ ಮೊದಲ ಹಾನಿ. ಏನ್ ಜಟಾಯು ಕೆಳಗೆ ಕತ್ತರಿಸಿ ಬಿದ್ದಿದಾನೋ ಇದೊಂದೇ ಅಲ್ಲ, ಅದೇ ರೀತಿ ಇದು ಕೊನೆಯೂ ಅಲ್ಲ. ನೀನು ನಿನಗಾಗಿ ನಿಗದಿಪಡಿಸಿಕೊಂಡಿರುವ ಕಾರ್ಯಗಳನ್ನ ಸಾಧಿಸಲು, ಏನು ನಿಗದಿಪಡಿಸ್ಕೊಂಡು ನೀನು ಹುಟ್ಟಿ ಬಂದಿದೆಯೋ, ನಿನ್ನ ಕಾರ್ಯವನ್ನ ಸಾಧನೆ ಮಾಡೋದಕ್ಕೆ ಇಂತಹ ಅನೇಕ ಬಲಿದಾನಗಳನ್ನು ನೀನು ನೀಡಬೇಕಾಗುತ್ತದೆ ಅಂತ ಹೇಳ್ದ. ಅದು ಅವಳಿಗೆ ಅವಳ ಸಂಕಲ್ಪವನ್ನ ಪುನಃ ದೃಢಗೊಳಿಸ್ಕೊಳ್ಳೋದಕ್ಕೆ ಸಹಾಯ ಆಯ್ತು. ನೋಡಿ, ವಾಯುದೇವ ಬಂದು ಇಂಥದೆಷ್ಟೋ ಮಾರಣಾಂತಿಕ ಘಟನೆಗಳು ನಡೀತವೆ, ಬಲಿದಾನಗಳು ನಡೀತವೆ, ಆದ್ರೆ ನೀನು ನಿಗದಿ ಮಾಡ್ಕೊಂಡು ಬಂದಿರುವಂತ ಕಾರ್ಯ ಸಾಧನೆ ಮಾಡೋವರ್ಗು ಇವು ನಡೆಯುತ್ತೆ ಅಂತ ಯಾವಾಗ ಹೇಳಿದ್ನೋ ಆವಾಗ ನಾನು ಏನು ಸಾಧನೆ ಮಾಡೋದಕ್ಕೆ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀನೋ ಅದ್ರ ಕಡೆ ದೃಢ ನಿಶ್ಚಯವನ್ನ ಮಾಡ್ಕೊಂಡ್ಲು ಅಂತ ಇಲ್ಲಿ ಸೋಮ ಹೇಳ್ತಾ ಇದ್ದಾಳೆ. ಅವರು ಲಂಕೆಗೆ ಬರಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ರಾವಣನು ಅವಳನ್ನು ಸೆರೆಯಾಳಾಗಿ ನೋಡ ಬಯಸಿದ್ದನು ಮತ್ತು ಅವಳ ಕೈಗಳಿಗೆ ಬೇಡಿ ಹಾಕಲು ಪ್ರಯತ್ನಿಸಿದನು. ಆದರೆ ಅವಳು ಅವನೊಂದಿಗೆ ಹೋರಾಡಿದಳು. ತಾನು ಹೋಗಲು ಒಪ್ಪದಿದ್ದರೆ ಜಗತ್ತಿನಲ್ಲಿ ಯಾವುದೇ ಬೇಡಿಯು ತನ್ನನ್ನು ಬಂಧಿಸುವುದು ಸಾಧ್ಯವೇ ಇಲ್ಲ ಎಂದು ಅವಳು ರಾವಣನಿಗೆ ಹೇಳಿದಳು. ಅವಳು ಇಳಿದಾಣಕ್ಕೆ ಬಂದಾಗ, ಅಂದ್ರೆ ಪುಷ್ಪಕ ವಿಮಾನದಿಂದ ಕೆಳಗಿಳಿಬೇಕಾದ್ರೆ ಅವಳು ವಿಮಾನದಿಂದ ಕೆಳಗಿಳಿದು ಬಂದ್ಲು. ಅವಳನ್ನು ಸ್ವಾಗತಿಸೋದಕ್ಕೆ ಬಂದ ಸೈನಿಕರು ಮತ್ತು ಕುಟುಂಬದ ಸದಸ್ಯರು ಮತ್ತು ದೊಡ್ಡದಾಗಿ ಹಲ್ಲು ಕಿರಿಯುತ್ತಾ
ಗಾಯಗೊಂಡ ಮುಖದೊಂದಿಗೆ ಬಂದಂತಹ ಶೂರ್ಪನಖಿ ಹಾಗೂ ತುಂಬಿದ ಜನ ಸಮೂಹವನ್ನ ನೋಡಿ ಅವಳು ಆಶ್ಚರ್ಯಚಕಿತಳಾದಳು. ಮಾತೆಯು ಅಂಗಳವನ್ನು ಪ್ರವೇಶಿಸುತ್ತಿದ್ದಂತೆ ಶೂರ್ಪನಖಿಯು ಅವಳ ಮುಖದ ಮೇಲೆ ಉಗುಳಿ ಇದು ನನ್ನ ಪ್ರತಿಕಾರ ಎಂದು ಹೇಳಿದಳು. ಮಾತೆಯು ತಬ್ಬಿಬ್ಬಾಗಿ ನಡೆಯುತ್ತಿದ್ದಾಳೋ ಎನ್ನುವಂತೆ ಮಹಾದ್ವಾರದ ಮೂಲಕ ಹಾದು ಹೋಗಿ ಪ್ರಾಂಗಣ ಮತ್ತು ಆವರಣದ ಗೋಡೆ ಹೊಂದಿದ ಉದ್ಯಾನದ ಒಳಗೆ ಪ್ರವೇಶಿಸಿದ್ಲು. ಅವಳು ತನ್ನ ಹಿಡಿತವನ್ನು ಮರಳಿ ಪಡೆದುಕೊಂಡು ಮತ್ತು ಆಶ್ರಯ ತಾಣವನ್ನು ಹುಡುಕುವ ಕುರಿತು ಯೋಚಿಸುತ್ತಿದ್ಲು. ನಾನು ಎಲ್ಲಿರ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ಲು. ಉದ್ಯಾನದ ಒಂದು ದೂರದ ಬದಿಯಲ್ಲಿ ಒಂದು ವಿಶಾಲವಾದ ಅಶೋಕ ವೃಕ್ಷ ಅವಳನ್ನು ಗುರುತಿಸಿದಳು. ಅಶೋಕ ವೃಕ್ಷವನ್ನ ಗುರುತಿಸಿದ್ಲು. ಅದು ಅವಳನ್ನು ಕರೆಯುತ್ತಿದೆ ಎಂಬಂತೆ ಭಾಸವಾಗುತ್ತಿತ್ತು ಅವಳಿಗೆ. ಆ ಮರದ ಜೀವದೊಂದಿಗೆ ತನ್ನನ್ನು ಸುರಕ್ಷಿತಗೊಳಿಸಿಕೊಳ್ಳುತ್ತಿದ್ದೇಳೇನೋ ಎನ್ನುವಂತೆ ತನ್ನ ಬೆನ್ನನ್ನು ಮರದ ತೊಗಟೆಗೆ ಆನಿಸಿಕೊಂಡಳು. ಅವಳು ಮರದ ಕೆಳಗೆ ಕುಳಿತುಕೊಂಡಳು. ಭೀಷಣವಾಗಿ ಕಂಡು ಬರುತ್ತಿದ್ದ ಮಹಿಳಾ ಕಾವಲುಗಾರರು ಅವಳನ್ನು ಸುತ್ತುವರಿದರು. ಕಾವಲುಗಾರರಲ್ಲಿ ಒಬ್ಬಳು ಅವಳಿಗೆ ಬುಟ್ಟಿ ತುಂಬಾ ಹಣ್ಣು ಮತ್ತು ಒಂದು ಬಟ್ಟಲು ನೀರನ್ನು ತಂದಿಟ್ಟಳು. ಇಡೀ ಕಾವಲುಗಾರರಲ್ಲಿ ಅವಳ ಕಣ್ಣುಗಳಲ್ಲಿ ದಯೆಯ ಅಭಿವ್ಯಕ್ತಿಯನ್ನು ಹೊಂದಿದ್ದಳು. ನೋಡಿ, ರಾವಣನ ರಾಜ್ಯದಲ್ಲಿ ದಯಾಪೂರ್ಣವಾಗಿ ಸೀತಾಮಾತೆಯನ್ನು ದಯೆಯಿಂದ ಅಯ್ಯೋ ಪಾಪ ಎನ್ನುವಂತೆ ಒಬ್ಳು ಕಾವಲುಗಾರಳು ಸೀತಾಮಾತೆಗೆ ಹಣ್ಣು ಮತ್ತೆ ನೀರನ್ನ ತಂದ್ಕೊಡ್ತಾ ರಾಜಕುಮಾರಿ ನೀವು ಕುಡಿಬೇಕು ಅಂತ ತರ್ತಾ ಇದ್ದಾಳೆ. ರಾಜಕುಮಾರಿ ಸೀತೆ, ನಿನಗೆ ಬಾಯಾರಿಕೆ ಆಗಿರಬಹುದು, ಸ್ವಲ್ಪ ಹಣ್ಣನ್ನು ತಿಂದು ನೀರು ಕುಡಿ ಅಂತ ಸೀತೆಯ ಕಡೆಗೆ ಹೇಳಿದ್ಲು. ಸೀತೆಯು ನೀರನ್ನ ಕುಡಿದು ಧ್ಯಾನಕ್ಕೆ ಕುಳಿತುಕೊಂಡ್ಲು. ಅವಳ ಮನಸ್ಸಿಗೆ ಮಂಜು ಮುಸುಕಿದ ಅನುಭವವಾಗತೊಡಗಿತು ಮತ್ತು ಅವಳು ತನ್ನನ್ನು ತಾನು ಜಾಗರೂಕಳಾಗಿಸಿಕೊಳ್ಳಲು ಹೆಣಗಾಡತೊಡಗಿದ್ಲು. ನೋಡಿ, ಯಾವಾಗ ನೀರ್ ಕುಡಿದ್ಲೋ ಜಾಗರೂಕಳಾಗಿ ಅಲ್ಲಿಂದ ಹೇಗೆ ಬಂದಿದ್ಲೋ, ರಾವಣನಿಂದ ಎಷ್ಟು ಜಾಗರೂಕಳಾಗಿ ಪುಷ್ಪಕ ವಿಮಾನದಿಂದ ಬಂದಿದ್ಲೋ, ಈಗ ಆ ಅನುಭವ ಬೇರೆ ಆಗ್ತಾ ಇದೆ. ಯಾವಾಗ ನೀರ್ ಕುಡಿದ್ಲೋ ಜಾಗರೂಕಳಾಗಿರೋದಕ್ಕೆ ಹೆಣಗಾಡತೊಡಗಿದ್ಲು. ಅವಳು ಶ್ರೀರಾಮನೊಂದಿಗೆ ಸಂಪರ್ಕವನ್ನು ಪುನಃ ಬೆಳೆಸಬೇಕಾಗಿತ್ತು. ಅದರಿಂದ ಅವಳು ಸೀತಾಮಾತೆಗೆ ಏನಾಗಿದೆ ಮತ್ತು ಅವಳು ಎಲ್ಲಿದ್ದಾಳೆ ಎನ್ನುವುದು ಅವಳು ತಿಳ್ಕೋತಾರೆ ಅನ್ನೋದಕ್ಕೋಸ್ಕರ ಮತ್ತೆ ರಾಮನ ಸ್ಮರಣೆಯನ್ನ ಮಾಡುತ್ತಾ ಅವಳು ತುಂಬಾ ರಾಮನನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಮಾಡಿದ್ಲು. ಆದರೆ ಅವಳ ಉಪಸ್ಥಿತಿ ಅಥವಾ ಅಂದ್ರೆ ರಾಮನ ಉಪಸ್ಥಿತಿ ಅಥವಾ ಪ್ರತಿಸ್ಪಂದನವನ್ನು ಅವಳು ಅನುಭವಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ. ಈ ಹಿಂದೆ ಅವಳು ಅವರನ್ನ ಕರೆದಾಗ್ಲೆಲ್ಲ ತಕ್ಷಣವೇ ಅಲ್ಲಿ ಅವರ ಮರು ಧೈರ್ಯ ತುಂಬುವ ಉಪಸ್ಥಿತಿ ಮತ್ತು ಅವಳ ಭಾವನೆಗಳನ್ನ ನಿಶ್ಚಲಗೊಳಿಸುವಂತಹ ಪ್ರಶಾಂತತೆ ಇರ್ತಿತ್ತು. ಅವರು ತಮ್ಮ ಹೆಸರನ್ನು ಕರೆದಾಗ ಅವರಿಗೆ ಏನು ಆಗಿದ್ದಿರಬಹುದು ಎಂಬ ಅನಿಷ್ಟ ಆಲೋಚನೆಗಳಿಂದ ತನ್ನನ್ನು ದೂರವಿರಿಸಿಕೊಂಡು ತನ್ನ ನೆಮ್ಮದಿಯನ್ನು ಮರಳಿ ಪಡೆಯಲು ಅವಳು ಹೆಣಗಾಡಿದ್ಲು. ಮತ್ತೆ ಅವರು ಮರಣ ಹೊಂದಿರಬಹುದೇನೋ, ಬಹುಶಃ ಅದಕ್ಕಾಗಿಯೇ ಅವರ ನನಗೆ ಉಪಸ್ಥಿತಿ ನಾನು ಕಾಣೋದಕ್ಕೆ ಸಾಧ್ಯವಾಗ್ತಿಲ್ಲವೇನೋ, ಮತ್ತೆ ಸಾವು ಸಹಿತ ನನ್ನ ಬೇರ್ಪಡಿಸೋದಕ್ಕಾಗೋದಿಲ್ಲ, ಹೇಗೀಗಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಸೀತಾ. ಜೊತೆಗೆ ಮತ್ತು ಅನ್ಕೋತಾ ಇದ್ದಾಳೆ, ನನ್ನ ಮತ್ತು ರಾಮನನ್ನ ಸಾವು ಸಹಿತ ಬೇರ್ಪಡಿಸಲು ಆಗೋದಿಲ್ಲ ಅಂತ ಅನ್ಕೋತಾ ಇದ್ದಾಳೆ. ಗಂಟೆಗಳು ಉರುಳಿದವು. ಮಾತೆಯು ರಾಮನ ಉಪಸ್ಥಿತಿಯನ್ನ ಹೊಂದೋದಕ್ಕೆ ಹೆಣಗಾಡಿದ್ಲು. ರಾತ್ರಿ ಆಯಿತು, ಆದರೂ ಅವಳು ಕದಲದೆ ಧ್ಯಾನಕ್ಕಸಕ್ತಳಾಗಿ ಕೂತಿದ್ಲು. ಆ ದಯಾಳು ಮಹಿಳೆ ಮತ್ತೆ ಬಂದು ಅವಳಿಗೆ ಆಹಾರ ಮತ್ತೆ ನೀರನ್ನು ತಂದು ಕುಡಿಯೋದಕ್ಕೆ ಮತ್ತೆ ತಿನ್ನೋದಕ್ಕೆ ಹೇಳಿದ್ಲು. ಆದರೆ ಮಾತೆಯು ನಾನು ತಿನ್ನುವುದಿಲ್ಲ ಎಂದು ನಿರಾಕರಿಸಿದಳು. ನಾನಿಲ್ಲಿ ಬಂದ ಬಳಿಕ ಕುಡಿಯುವ ನೀರು ಅವಳನ್ನು ಕಳಂಕಿತಗೊಳಿಸಿರುವುದರಿಂದ ಅವಳ ಮನಸ್ಸಿನಲ್ಲಿ ಮೋಡಗಳು ಮುಸುಕಿವೆ ಎಂಬುದನ್ನ ಸೀತಾ ಅರಿವು ಮಾಡ್ಕೊಂಡ್ಲು. ತಿನ್ನುವ ಮತ್ತು ಕುಡಿಯುವ ಯಾವುದರಿಂದಲೂ ತನ್ನನ್ನು ತಾನು ನಿಗ್ರಹಿಸಿಕೊಳ್ಳಬೇಕು ಅಂತ ಅವಳಿಗೆ ಆಗ ಗೊತ್ತಾಯ್ತು. ಅಂದ್ರೆ ನೀರು ಮತ್ತೆ ಹಣ್ಣು ಏನು ಇಲ್ಲಿದನ್ನ ನಾನೇನು ತಿನ್ಬಾರ್ದು ಅನ್ನೋದು ಅವಳಿಗೆ ಗೊತ್ತಾಗೋಯ್ತು. ರಾತ್ರಿ ಅವಳ ಹತಾಶೆ ಹೆಚ್ಚಾಗಿ ತನ್ನ ಸಹಾಯಕ್ಕಾಗಿ ಅವಳು ಪಾರ್ವತಿ ಮಾತೆಯನ್ನ ಪ್ರಾರ್ಥನೆ ಮಾಡ್ಕೊಂಡ್ಲು. ಶ್ರೀರಾಮ್ ಅವಳ ನಿಲುಕಿಗೆ ಅತೀತನಾಗದಾಗ, ಅಂದ್ರೆ ಅವನು ಬರ್ದೇ ಇದ್ದಾಗ, ಶ್ರೀರಾಮ್ ಕರೆದಾಗ ಅವನು ಬರ್ದೇ ಇದ್ದಾಗ ಪಾರ್ವತಿ ಮಾತೆಯನ್ನ ಪ್ರೀತಿಯಿಂದ ನನಗೆ ಮಾರ್ಗದರ್ಶನ ನೀಡು ಅಂತ ಕರೆದ್ಲು. ಯಾರನ್ನ? ಪಾರ್ವತಿ ಮಾತೆಯನ್ನ ಸೀತಾ. ಸೋಮ ಕಣ್ಣುಗಳನ್ನು ತೆರೆದು ತನ್ನ ಹಿಂದೆ ಕುಳಿತಿರುವ ಸಾಧುಗಳಿಗೆ ನೇರವಾಗಿ ಹೇಳಿದಳು. ಅಂದ್ರೆ ನೋಡಿ, ಈಗ ಇಲ್ಲಿ ಸೋಮ ಕುಟೀರದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾಳೆ.
ಸೋಮ ತನ್ನ ಹಿಂದಿನ ಕುಳಿತಿರುವಂತಹ ಸಾಧು ಸಂತರನ್ನ ಕುರಿತು ನೇರವಾಗಿ ಹೇಳಿದ್ಲು. ರಾವಣನ ಮನಸ್ಸನ್ನ ಪ್ರವೇಶಿಸಿ ಅವನ ಕೋಪ, ಇಂದ್ರಿಯ ಲಾಲಸೆ ಮತ್ತು ಅಧಿಕಾರದ ದಾಹಗಳಿಂದ ಅವನನ್ನು ಮುಕ್ತಗೊಳಿಸಲು ಮಾತೆಯು ಲಂಕೆಯನ್ನು ಪ್ರವೇಶಿಸಿದಳು. ನೋಡಿ, ಆದರೆ ತೀರ ವಾಸ್ತವವೆಂಬುದು ಕಂಡು ಬರುವಂತಹ ಮಾಯೆಯನ್ನು ಸೃಷ್ಟಿಸುವ ಅವನ ಮನೋಸಾಮರ್ಥ್ಯಗಳ ಕುರಿತು ಅವಳಿಗೆ ಒಂದ್ ಸ್ವಲ್ಪವೂ ಅರಿವಿರ್ಲಿಲ್ಲ. ಅಂದ್ರೆ ಮನೋಕಾಮನೆಯನ್ನ, ಮಾಯೆಯನ್ನ ಸೃಷ್ಟಿಸ್ತಾನೆ ಅನ್ನೋದು ಅವಳಿಗೆ ಗೊತ್ತಿರ್ಲಿಲ್ಲ. ಈಗ ಅವನು ಅವಳ ಮನಸ್ಸಿನ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನ ಮಾಡುವುದರಿಂದ ಮತ್ತು ಅವಳ ಪ್ರತಿರೋಧ ಶಕ್ತಿಯು ಕ್ಷೀಣ ಮಾಡಿರುವುದರಿಂದ ಅವಳು ಅದನ್ನು ಎದುರಿಸಲೇಬೇಕಾಯ್ತು. ಪ್ರತಿರೋಧ ಶಕ್ತಿ ಕ್ಷೀಣಿಸೋದಕ್ಕೆ ಏನ್ ಕಾರಣ? ಅವಳು ಕುಡಿದಿರುವಂತ ನೀರು ಅವಳ ಪ್ರತಿರೋಧಕ ಶಕ್ತಿಯನ್ನ ಕ್ಷೀಣಿಸ್ಬಿಟ್ಟಿದೆ. ಅವಳು ಮಹಾ ಸಾಮರ್ಥ್ಯಗಳುಳ್ಳ ಮಹಿಳೆ ಮತ್ತು ಅವಳನ್ನ ನಾನು ಜಯಿಸ್ಬೇಕು, ಅವಳ ಜೊತೆ ನಾನು ಗೆಲ್ಬೇಕು, ಅವಳನ್ನ ನಾನು ಗೆದ್ರೆ ನನ್ನ ಸಾಧನೆಗಳಲ್ಲಿ ಅದು ಒಂದು ಸೇರುತ್ತದೆ ಎನ್ನುವ ಕಾರಣಕ್ಕಾಗಿ ಅವನು ಸೀತಾಮಾತೆಯನ್ನ ಅಪಹರಿಸಿದ. ನೋಡಿ, ನಾವ್ ಈಗಿನ ಕಾಲದಲ್ಲಿ ಏನ್ ಮಾಡ್ತೀವಿ, ಅದನ್ನ ಆಸ್ತಿ ತಗೊಂಡ್ರೆ ಅಥವಾ ನಾವು ಏನಾದ್ರೂ ಒಂದು ಸಾಧನೆ ಮಾಡಿದ್ರೆ ಅಥವಾ ಏನಾದ್ರೂ ಗೆಲ್ಲೋದು ಅಥವಾ ಇದನ್ನೆಲ್ಲ ಮಾಡಿದಾಗ ನಮ್ಗೆ ಹೆಮ್ಮೆ ಅನ್ಸುತ್ತೆ. ನೋಡಿ, ಆ ರಾವಣನಿಗೂ ಅದೇ ಬಂದಿದೆ. ಸೀತಾಮಾತೆ ಅಪರಿಮಿತ ಶಕ್ತಿಯನ್ನ ಹೊಂದವಳಾಗಿದ್ದಾಳೆ, ಧ್ಯಾನ ಸಾಧಕಿ ಆಗಿದ್ದಾಳೆ, ಮಹಾ ಸಾಮರ್ಥ್ಯ ಉಳ್ಳವಳಾಗಿದ್ದಾಳೆ. ಅವಳನ್ನ ಜಯಿಸಿದ್ರೆ ಅದು ನನ್ನ ಸಾಧನೆಯಲ್ಲಿ ಸೇರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಎಳೆದು ತಂದಿದ್ದಾನೆ ಅಂತ ಇಲ್ಲಿ ಸೋಮ ಹೇಳ್ತಾ ಇದ್ದಾಳೆ. ಆದರೆ ಅವನು ಅವಳ ಸಾಮರ್ಥ್ಯದ ವ್ಯಾಪ್ತಿಯನ್ನೇ ಅರಿತುಕೊಳ್ಳಲಿಲ್ಲ. ಮನಸ್ಸಿನ ಮಹಾಸಮರವು ಅವರಿಬ್ಬರ ನಡುವೆ ಆರಂಭವಾಯಿತು. ಚಕ್ರಾಕಾರವಾಗಿ ಸುತ್ತುತ್ತಿರುವ ಕಪ್ಪು ಆಕಾಶ ಅವಳನ್ನ ಸುತ್ತುವರಿಯುವವರೆಗೆ ಮಾತೆಯು ಆಳವಾಗಿ, ಅತ್ಯಾಳವಾಗಿ ಮಾತೆಯು ಕತ್ತಲೆಯಲ್ಲಿ ಮುಳುಗಿದ್ಲು. ಕ್ರಮೇಣವಾಗಿ ಆಕಾರಗಳು ಮೂಡತೊಡಗಿದುವು. ತನ್ನೆದರು ಅವಳು ನಿರ್ಜನ ಭೂಪ್ರದೇಶವನ್ನು ಜೀವನದ ಲಕ್ಷ್ಯವಿರದ ಸಂಪೂರ್ಣ ಬರಡಾದ ಮರಗಳು ಉದಿರಿ ಬೂದಿಯಾಗಿರುವ ನದಿಗಳು ಬತ್ತಿ ಕಪ್ಪು ಪರ್ವತಗಳಿಂದ ಉಕ್ಕಿ ಹರಿಯುತ್ತಿರುವ ಲಾವಾರಸದ ಹೊಳೆಯ ಕೆಂಪು ಬಣ್ಣದಿಂದ ಮಾತ್ರ ಒದಗಿಸಲ್ಪಟ್ಟ ಬೆಳಕನ್ನು ನೋಡಿದಳು. ಅಂದ್ರೆ ಇಡೀ ಆ ಭೂಪ್ರದೇಶವೆಲ್ಲ ಒಂದು ಬರಡಾಗಿದೆ. ಯಾವುದೇ ಜೀವಿಗಳ ಜೀವನವೂ ಉಸಿರುಗಟ್ಟಿಸುತ್ತಿದ್ದ ದೀಪದ ಪರದೆಯ ಹಿಂದೆ ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ಕೂಡ ಮಾಯವಾಗಿದ್ದುವು. ಅಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರಗಳೇ ಕಾಣ್ತಾ ಇಲ್ಲ ಆ ಸ್ಥಳದಲ್ಲಿ ಅಂತ. ಈ ಭೂ ದೃಶ್ಯದ ಮೂಲಕ ಅಲೆದಾಡುತ್ತಾ ಹೊರಟ್ಲು. ಇಲ್ಲೇನು ಕಾಣ್ತಾ ಇಲ್ವಲ್ಲ ಅಂತ ಅಲ್ಲೆಲ್ಲ ಅಲ್ದಾಡ್ತಾ ಇದ್ದಾಳೆ ಸೀತಾ. ಹಾಗೆಯೇ ಹೊರಟಳು. ಅದರಿಂದ ಹೊರಬರುವ ದಾರಿಯು ಅಲ್ಲೆಲ್ಲೂ ಅವಳಿಗೆ ಕಾಣ್ಲೇ ಇಲ್ಲ. ಅಂತಿಮವಾಗಿ ಅವಳು ಸಂಕಟದಲ್ಲಿ ಕೇಳಿದ್ಲು, ಸಾವಿನ ದುರ್ಗಂಧದಿಂದ ತುಂಬಿದ ಈ ಸ್ಥಳ ಯಾವುದು ಎಂದು ಯಾರನ್ನ? ಭೂಮಾತೆಯನ್ನ ಕೇಳ್ತಿರ್ತಾಳೆ. ಒಮ್ಮಿಂದೊಮ್ಮೆಲೆ ಅವಳು ಎಡವಿದ್ಲು. ಅರ್ಧ ಕೊಳೆತ ಮುಖ ಮತ್ತು ಕೈಕಾಲುಗಳು ಭಾಗಶಃ ತಿನ್ನಲ್ಪಟ್ಟಂತಹ ಶವದ ರಾಶಿಯ ಮೇಲಿಂದ ಅವಳು ತನ್ನಿಂದ ಕೆಲವೇ ಅಡಿಗಳಷ್ಟು ಮಾತ್ರ ಮುಂದೆ ನೋಡೋದಕ್ಕೆ ಸಾಧ್ಯ ಆಯ್ತು. ನೋಡಿ, ಅವಳ ಧ್ಯಾನ ಬಲದಿಂದ ಏನೂ ಗೋಚರಿಸ್ತಾ ಇಲ್ಲ. ಆದ್ರೆ ಯಾಕಂದ್ರೆ ಅವಳು ಕುಡಿದಿರುವಂತ ನೀರಲ್ಲಿ ಎಲ್ಲವೂ ಕ್ಷೀಣ ಆಗಿದೆ. ಹಾಗಾಗಿ ಇದ್ಯಾವುದು ಅಂತ ತುಂಬಾ ಕಷ್ಟಪಟ್ಟು ನೋಡಿದಾಗ ಒಂದು ಕೆಲವು ಅಡಿಗಳಷ್ಟು ಮಾತ್ರದಷ್ಟು ಕಾಣ್ತಾ ಇದೆ. ಇದು ಎಲ್ಲಿ ಏನು ಅಂತ. ಅದು ಎಲ್ಲ ಒಂದು ಸಾವಿನ ದುರ್ಗಂಧ ತುಂಬಿರುವಂತ ಶವದ ಸ್ಥಳ ಆಗಿದೆ ಅನ್ನೋದನ್ನ ಅಲ್ಲಿ ಕಂಡಿಡ್ಕೊತಾ ಇದ್ದಾಳೆ ಸೀತಾ. ದುಸಿರು ಬಿಡುತ್ತಾ ಅವಳು ಹಿಂದೆ ಸರಿದಳು. ಅವಳನ್ನು ಕರೆಯುತ್ತಿರುವುದು ಯಾರೋ ಒಬ್ಳು ಸೀತಾಮಾತೆಯನ್ನ ಕರೀತಿರೋದನ್ನ ಕೇಳಿ ಸಮೀಪ ಹೋದ್ಲು. ನಿಮಗೆ ಏನಾಗಿದೆ? ಇದನ್ನು ಯಾರು ಮಾಡಿದರು ಅಂತ ಕಿರ್ಚ್ಕೊತಾ ಇದ್ದಾಳೆ. ನಿಮ್ಗೆ ಏನಾಗಿದೆ? ನಿಮ್ಗೆಲ್ಲ ಯಾಕಿಂಗೆ ಇಷ್ಟು ವಿಚಿತ್ರವಾಗಿದ್ದೀರಿ? ಕೈ ಕಾಲೆಲ್ಲ ಕಳ್ಕೊಂಡಿದ್ದೀರಿ, ಮುರ್ಕೊಂಡಿದ್ದೀರಾ, ನರಳ್ತಾ ಇದ್ದೀರಾ? ಇದನ್ನೆಲ್ಲ ನೋಡ್ತಾ ಇದ್ದಾಳೆ ಅವಳು. ಶವಗಳೆದ್ದು ಅವುಗಳೆಲ್ಲವೂ ಒಮ್ಮೆಲೆ ಸೀತಾಮಾತೆಯ ಜೊತೆ ಮಾತಾಡಲು ಪ್ರಾರಂಭಿಸಿದವು. ಕೀಳ್ಬಳಕೆ ಮಾಡಿ ವಿರೂಪಗೊಳಿಸುವಂತಹ ಶವಗಳು ಮಹಿಳೆಯಾಗಿ ಪರಿವರ್ತನೆಗೊಳ್ಳುವುದನ್ನ ಮಾತೆ ನೋಡಿದ್ಲು. ರಾವಣನಿಂದ ಯಮಯಾತನೆಗೊಳಪಟ್ಟ ಈ ಮಹಿಳೆಯರಲ್ಲಿ ಕೆಲವರನ್ನು ಅವನೇ ಕೊಂದನು. ಅವನಿಂದ ಕೀಳ್ಬಳಕೆಗೆ ಒಳಪಟ್ಟಂತಹ ಇತರರು ತನ್ನ ಕೈಯಾರೆ ಸಾವನ್ನ ತಂದುಕೊಂಡ್ರು. ಮಾತೆ, ನಮಗೆ ಸಹಾಯ ಮಾಡು ಅಂತ ಅವರೆಲ್ಲರೂ ಮಾತೆಯನ್ನ ಕರಿತಾ ಇದ್ದಾರೆ.
ಅವಳ ಭಯವು ಈಗ ಇದುವರೆಗೂ ಅಲ್ಲಿ ಇದ್ದಂತ ಆ ಆ ಆತ್ಮಗಳೆಲ್ಲ ಎದ್ದು ಬಂದು ಮಾತಾಡ್ತಾ ಇದ್ದಾವೆ, ಅರ್ಧಂಬರ್ಧ ಕೊಳೆತು ಹೋಗಿದ್ದಾವೆ, ಅರ್ಧಂಬರ್ಧ ಬುರುಡೆ ಎಲ್ಲ ಚಲ್ಲಾಪಿಲ್ಲಿ ಆಗೋಗಿದೆ. ಇದನ್ನೆಲ್ಲ ನೋಡ್ದಂತಹ ಸೀತಾಮಾತೆ ಭಯ ಅಯ್ಯೋ ಪಾಪ ಅನ್ನೋ ಕರುಣೆನಲ್ಲಿ ಬದಲಾಯಿತು. ಒಬ್ಬರಾದ ಮೇಲೊಬ್ಬರಂತೆ ಅವರೆಲ್ಲರನ್ನ ಸ್ಪರ್ಶನ ಮಾಡ್ತಾ ಅರ್ಧ ಕೊಳೆತ ಮುಖವನ್ನೆಲ್ಲದರ ಮೇಲೆ ಕೈಯಾಡಿಸ್ತಾ ಸೀತಾಮಾತೆ ಎಲ್ರಿಗೂ ಹೇಳ್ತಾ ಇದ್ದಾಳೆ, ಮಗಳೇ ನಿನ್ನಿಂದ ಈ ನೋವನ್ನು ತೆಗೆದುಕೊಳ್ಳಲು ನನಗೆ ಬಿಡು. ಅಂದ್ರೆ ನೀವೇನೇನ್ ಈಗ ನೋವು ಅನುಭವಿಸ್ತಾ ಇದೀರೋ ಅದನ್ನೆಲ್ಲ ನಾನ್ ತಗೋತೀನಿ, ನನ್ನೊಳಗಡೆ ಸೆಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಒಬ್ಬರಿಂದ ಇನ್ನೊಬ್ಬರ ಬಳಿ ಅವಳು ಸಾಗಿ ಎಲ್ಲರ ಹತ್ರ ಮಾತಾಡ್ತಾ ಹೋಗ್ತಾ ಇದ್ದಾಳೆ. ಕೀಳ್ಬಳಕೆ ಮಾಡಲ್ಪಟ್ಟ ಮಹಿಳೆಯರ ನಡುವೆ ನಿಂತು ಅವಳ ಧ್ವನಿ ಮೊಳಗಿತು, ರಾವಣ ನೀನೇನು ಮಾಡಿರುವೆ ಎಂಬುದನ್ನು ನೋಡು. ಮಹಿಳೆಯನ್ನು ಕೀಳ್ಬಳಕೆ ಮಾಡಿದ ಯಾರೇ ಆಗಲಿ ಅವರು ಪರಿಣಾಮವನ್ನು ಅನುಭವಿಸಿಯೇ ತೀರುತ್ತಾರೆ. ನಾನೀ ಮಾತಿಗೆ ಹೊಣೆಗಾರಳಾಗಿದ್ದೇನೆ ಎಂದು ಕೂಗ್ತಾ ಇದ್ದಾಳೆ. ಯಾವಾಗ ರಾವಣನನ್ನ ಕೂಗಿ ಕರೀತಾ ಇದ್ದಾಳೋ ರಾವಣನ ಚಿತ್ರ ಸೀತಾ ಮಾತೆಯ ಮುಂದೆ ನಗಲಾರಂಭಿಸಿತು. ಆಳವಾದ ಗಟ್ಟಿಯಾದ ನಗು ಸೀತೆಯ ಕಿವಿಯನ್ನು ಇರಿಯಿತು. ಸೀತೆ ಕಿವಿ ಮುಚ್ಕೋತಾ ಇದ್ದಾಳೆ. ಸೀತೆ ನೀನು ನನ್ನ ಪಾರಿತೋಷಕಗಳನ್ನು ಪಡೆದುಕೊಂಡಿರುವೆ, ಇವೆಲ್ಲ ನನ್ನ ಸಾಧನೆ. ಇಲ್ಲಿರೋ ಹೆಣಗಳು ಇವೇನೇನ್ ಬಿದ್ದಿದಾವೆ ಇವೆಲ್ಲ ಆತ್ಮಗಳು ಇಲ್ಲೇನು ನರಳ್ತಾ ಇದ್ದಾವೆ ಇವೆಲ್ಲ ನನ್ನ ಪದಕಗಳು ಅಂತ ಹೇಳ್ತಾ ಇದ್ದೇನೆ. ಅದನ್ನೆಲ್ಲ ನೀನ್ ಪಡ್ಕೋತಾ ಇದೀಯಾ ಅಂತ. ಅವು ನನಗೆ ಸಂತೋಷಕ್ಕಾಗಿಯೇ ಸೃಷ್ಟಿಯಾಗಿವೆ. ಅಂದ್ರೆ ಇಡೀ ಭೂಮಿ ಮೇಲೆ ಇರೋದೆಲ್ಲ ನನ್ನ ಸಂತೋಷಕ್ಕಾಗಿಯೇ ಅಂತ ಅಹಂ ತೋರಿಸ್ತಾ ಇದ್ದಾನೆ. ಸೀತೆಯು ತಾನು ಹಿಡಿದುಕೊಂಡ ಮಹಿಳೆಯನ್ನು ಬಿಟ್ಟು ಬಿಟ್ಲು. ಇನ್ನು ರಾವಣನ ಕರೆದು ಅಯ್ಯೋ ಈ ಮಹಿಳೆಯನ್ನೆಲ್ಲ ಹಿಡ್ಕೊಂಡು ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಅದನ್ನೆಲ್ಲ ಬಿಟ್ಬಿಟ್ಟು ಅವೆಲ್ಲವೂ ಯಾವಾಗ ಸೀತೆ ಬಿಟ್ಲೋ ಧೂಳಾಗಿ ಪರಿವರ್ತನೆಗೊಂಡು, ಅಂದ್ರೆ ಆತ್ಮ ಎಲ್ಲ ಮಾಯ ಆಗೋದು ಅಂತ. ನಗುವಿನ ಮೋಡಗಳ ಮಧ್ಯೆ ರಾವಣನು ಕೂಡ ಮಾಯವಾದನು. ಅದು ಮಾಯೆಯಾಗಿತ್ತೆ ಅಥವಾ ವಾಸ್ತವವಾಗಿದೆ, ಈಗ ನಾನು ನೋಡಿದ್ದು ಮಾಯನ ಅಥವಾ ನಿಜನ ಅಂತ ಅವಳಿಗೆ ಗಲಿಬಿಲಿ ಆಗ್ತಾ ಇದೆ. ಅವಳಿಂದ ಹೇಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಇದೇನ್ ಮಾಯನ ವಾಸ್ತವಿಕತೆನ. ಅವಳು ಪುನಃ ದುರ್ಬಲಳಾಗಿ ನಿರಾಧಾರಳಾಗಿ ನೆಲದ ಮೇಲೆ ಬಿದ್ದು ಬಿಟ್ಲು. ಅತ್ಯಂತ ಕಷ್ಟಪಟ್ಟು ತನಗೆ ತಾನೇ ಎದ್ದು ನಡೆಯತೊಡಗಿದ್ಲು. ಈ ನಿರ್ಜನ ಪ್ರದೇಶದಲ್ಲಿ ಹೊರ ಹೋಗುವ ದಾರಿ ಇರಲೇಬೇಕೆಂದು ಅವಳು ಯೋಚಿಸಿದ್ಲು. ಒಮ್ಮಿಂದೊಮ್ಮೆಲೆ ಸುಂದರ ಅರಣ್ಯವೊಂದು ಸೀತಾಮಾತೆಗೆ ಕಾಣಿಸ್ತಾ ಇದೆ. ಅವಳ ಹೃದಯವು ನಲಿದಾಡಿತು ಮತ್ತು ಅವಳು ಮುಕ್ತಳಾದಳು, ಖುಷಿ ಪಡ್ತಾ ಇದ್ದಾಳೆ. ಮತ್ತು ಅರಣ್ಯವನ್ನ ಪ್ರವೇಶಿಸುತ್ತಿದ್ದಂತೆ ನನ್ನ ಪ್ರೀತಿಯ ರಾಮ್ ಸುಂದರ ಸರೋವರದ ಪಕ್ಕದಲ್ಲಿ ವಿಶ್ರಾಂತಿ ಪಡಿತಾ ಇರೋದನ್ನ ನೋಡಿದ್ಲು. ಆನಂದದ ಕೂಗು ಅವಳ ತುಟಿಯಿಂದ ಹೊರಬಂತು ಮತ್ತು ಅವಳು ಅವನ ಕಡೆ ಓಡತೊಡಗಿದ್ಲು. ಆಗ ಅವಳು ಸುಂದರ ಅಪರಿಚಿತ ಮಹಿಳೆಯೊಬ್ಬಳು ರಾಮನ ಪಕ್ಕದಲ್ಲಿ ಮಲಗಿರುವುದನ್ನ ಕಂಡಳು ಮತ್ತು ರಾಮನು ಅವಳ ಮುಂಗುರುಳೊಂದಿಗೆ ಆಟವಾಡುತ್ತಿದ್ರು. ಸೀತೆಯು ಸತ್ತು ಹೋಗಿದ್ದಾಳೆ ಮತ್ತು ನೀನು ಅಯೋಧ್ಯೆಯ ಮಹಾರಾಣಿಯಾಗುವೆ ಎಂದು ರಾಮರು ಈ ಮಹಿಳೆಗೆ ಹೇಳುತ್ತಿದ್ರು. ಮಾತೆ ಆನಂದದ ಕೂಗು ದುಃಖದ ಮೊರೆಯಾಗಿ ಬದಲಾಯಿತು. ಅಂದ್ರೆ ರಾಮ ಅಂತ ಅಳುವ ಧ್ವನಿಗೆ ಬದಲಾಯಿತು ಅಂತ. ಅವಳು ಅಯೋಧ್ಯೆಯ ಅರಮನೆಯನ್ನು ಕಾಣುವ ಮುನ್ನ, ಅಂದ್ರೆ ಮುಂದೆ ಹೋಗ್ತಾ 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 ಅಯೋಧ್ಯೆ ಅರಮನೆಯನ್ನ ಕಾಣ್ತಾ ಇದ್ದಾಳೆ. ಆ ದೃಶ್ಯವೂ ಕೂಡ ಮಾಯ ಆಯ್ತು. ರಾಮ್ ಸುಂದರ ಮಹಿಳೆಯ ಪಕ್ಕದಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ರು. ಜನರು ಬಂದು ಅವರ ಪಾದಗಳನ್ನ ಸ್ಪರ್ಶಿಸುತ್ತಿದ್ರು. ನೋಡಿ ಸೀತಾ ಮಾನಸಿಕವಾಗಿ ಎಷ್ಟು ಬಳಲಿ ಹೋಗಿದ್ದಾಳೆ. ಇಲ್ಲ ಇಲ್ಲ ಅಂತ ಮಾತೆ ಕಿರ್ಚ್ಕೊಂಡ್ಲು. ರಾಮ್ ನಾನು ಸತ್ತಿಲ್ಲ, ನಾನು ಜೀವಂತವಾಗಿದ್ದೇನೆ. ಆದರೆ ರಾಮ್ ಅದನ್ನ ಕೇಳಿಸ್ಕೊಳ್ತಾನೆ ಇರ್ಲಿಲ್ಲ. ಅವಳು ಕುಸಿದು ಮಂಡಿಯೂರಿ ಕುಳಿತಳು. ಅವಳು ಎದೆಯು ನೋವಿನಿಂದ ಭಾರವಾಯಿತು. ಕಣ್ಣೀರು ಉಕ್ಕಿ ಹರಿದವು. ಅವಳ ಕಣ್ಣಿನೆದುರಿಗೆ ರಾಮನ ರೂಪವು ರಾವಣನಾಗಿ ಬದಲಾಯಿತು. ಮತ್ತೊಮ್ಮೆ ಅವಳ ಕುಟಿಲ ನಗೆ ಗಾಳಿಯಲ್ಲಿ ರಿಂಗಣಿಸ್ತು. ನೋಡಿ ಅವನು ಮತ್ತೆ ಕುಟಿಲ ನಗೆಯಿಂದ ಹಹಹ ಅಂತ ಇದ್ದಾನೆ. ಮಾತೆಯು ತನ್ನ ಕಿವಿಗಳ ಮೇಲೆ ಕೈಯನ್ನಿಟ್ಟುಕೊಂಡು ತನ್ನ ದೃಷ್ಟಿಯನ್ನು ಬೇರೆಡೆ ತಿರುಗಿಸಿದ್ಲು. ಅವನ ಕೂಗು ಕೆಟ್ಟ ಆ ನಗುವಿಗೆ ಕಿವಿ ಮುಚ್ಕೊಂಡು ಬೇರೆ ಕಡೆ ಎಲ್ಲೋ ನೋಡ್ತಾ ಇದ್ದಾಳೆ. ಅವಳು ಎಲ್ಲಿ ತಿರುಗಿದ ಕಡೆಗಳಲ್ಲೆಲ್ಲ ರಾವಣನ ರೂಪವೇ ಪ್ರತಿನಿಧಿಸುತ್ತಿತ್ತು, ಪ್ರತಿರೂಪವೇ ಕಾಣ್ತಾ ಇತ್ತು. ಪ್ರತಿಯೊಂದು ರೂಪದ ಪಕ್ಕದಲ್ಲೂ ಒಬ್ಬ ಸುಂದರ ಮಹಿಳೆ ಇರ್ತಿದ್ಲು. ಅವನು ಮಹಿಳೆಯನ್ನು ಕೀಳ್ಬಳಕೆ ಮಾಡತೊಡಗಿದನು. ನೋಡಿ ಸೀತೆ ಎದುರುಗಡೆನೆ ಕೀಳ್ಬಳಕೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಅವರು ಅವನಿಂದ ಪಾರಾಗಲು ಪ್ರಯತ್ನ ಪಡ್ತಾ ಇದ್ರು, ಆದರೆ ಅವನು
ಎತ್ತಿ ಹಿಡಿದು ಅವರ ಬಟ್ಟೆಗಳನ್ನ ಹರಿದು ಅವರನ್ನ ಅತಿಕ್ರಮಣಿಸಿದನು ಮತ್ತು ಅವರನ್ನು ನೋವಿನಿಂದ ಹೊರಳಾಡಲು ಬಿಟ್ಟನು. ಒಬ್ಬರಾದ ಮೇಲೆ ಒಬ್ಬರನ್ನು ಅವನು ಕೀಳ್ಬಳಕೆ ಮಾಡಿಕೊಂಡು ಮಾಡ್ತಾ ಇದ್ದ. ಅವಳು ಆ ಎಲ್ಲ ಮಹಿಳೆಯರ ದೇಹದಲ್ಲಿಯೇ ನಾನಿದ್ದೇನೋ ಎಂಬ ನೋವಿಗೆ ಒಳಗಾದ್ಲು ಸೀತಾಮಾತೆ. ಅವರೆಲ್ಲರ ದೇಹದಲ್ಲಿ ನಾನೇ ಇದ್ದೇನೇನೋ, ನನಗೇ ಆ ಹೆಣ್ಮಕ್ಳಿಗಾಗ್ತಾ ಇರೋ ನೋವು ನನ್ಗಾಗ್ತಾ ಇದ್ದೇನೋ ಅನ್ನೋ ತರ ಮರುಗಿ ಹೋಗ್ತಾ ಇದ್ದಾಳೆ ಸೀತಾ, ನೋವು ಮಾಡ್ಕೋತಾ ಇದ್ದಾಳೆ. ಏನೋ ಎನ್ನುವಂತೆ ಅದನ್ನ ತನಗೇ ಆ ನೋವು ಆಗ್ತಾ ಇದೆ ಅನ್ನೋ ರೀತಿಯಾಗಿ ತೀಕ್ಷ್ಣವಾದ ನೋವುಗಳು ಅವಳ ಮೈ ಮೇಲೆ ಹರಿದಾಡಿತು. ಅವಳ ಹೃದಯವು ಚೂರಾಯ್ತು. ತನ್ನ ಸಾವು ಈಗಲೇ ಸಮೀಪಿಸುತ್ತಿದೆ ಎಂಬುದನ್ನ ಅನುಭವಿಸಿದ್ಲು. ಆ ದೃಶ್ಯವು ಮರೆಯಾಗಿ ಅವಳು ಮತ್ತೆ ಕತ್ತಲೆಯಲ್ಲಿ ಏಕಾಂಗಿಯಾಗಿ ಇರೋದನ್ನ ಕಂಡುಕೊಂಡ್ಲು. ಇದು ಮಾಯೆ, ಅವಳೇ ಹೇಳ್ಕೊತಾ ಇದ್ದಾಳೆ, ಇದು ಮಾಯೆ. ಅವಳು ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡು ಇದು ನಿಜವಲ್ಲ, ಅವನು ನನ್ನನ್ನು ಮಾಯಾ ಜಗತ್ತಿನಲ್ಲಿ ಸಿಲುಕಿಸಿದ್ದಾನೆ, ನಾನು ಈ ಭ್ರಮಾತ್ಮಕ ರೂಪಗಳಿಗೆ ಬಲಿಯಾಗಬಾರದು. ಕತ್ತಲೆಯ ಜಾಗದ ಎಲ್ಲ ಬದಿಗಳಲ್ಲಿ ಓಡಿ ಹೋಗಿ ಅದರಿಂದ ಪಾರಾಗೋದಕ್ಕೆ ಎಲ್ಲ ಕಡೆ ನೋಡ್ತಾ ಇದ್ದಾಳೆ. ಆದರೆ ಸುತ್ತಲೂ ಗಾಜಿನ ಗೋಡೆ ಇದೆ. ಅವಳು ನೋಡಿದಲ್ಲೆಲ್ಲ ರಾವಣನ ಮುಖವೇ ಪ್ರಜ್ವಲಿಸುತ್ತಾ ಅವಳನ್ನ ಅಣಕಿಸಿ ನಿಂದಿಸುತ್ತಿತ್ತು. ಮತ್ತು ಯೋಚನೆ ಮಾಡ್ತಾ ಅನ್ಕೋತಾ ಇದ್ದಾಳೆ, ಇದು ಯಾವ ಶಕ್ತಿ ಅಂತ ಗುಣಗ್ತಾ ಇದ್ದಾಳೆ. ಅವಳು ಎಲ್ಲ ದಿಕ್ಕುಗಳಲ್ಲಿ ತಿರುಗಿದಳು, ಆದರೂ ಅವಳಿಗೆ ಪಾರಾಗೋದಕ್ಕೆ ದಾರಿ ದೊರೆಯಲೇ ಇಲ್ಲ. ಅವಳು ನಿತ್ರಾಣಳಾಗಿ ನೆಲಕ್ಕೆ ಕುಸಿದು ಬಿದ್ಲು. ಮಾತೆಯು ಭೂಮಿ ತಾಯಿಯನ್ನ ಕರಿತಾ ಇದ್ದಾಳೆ. ಮಾತೆ ಭೂತಾಯಿಯನ್ನ ಏನು ಅದು ವಿಚಾರ ಮಾಡೋದಕ್ಕೋಸ್ಕರ ಭೂಮಾತೆಯನ್ನ ಕರಿತಾ ಇದ್ದಾಳೆ. ಆದರೆ ಇದು ಭೂಮಿಯೇ ಆಗಿರ್ಲಿಲ್ಲ. ಅವಳು ತನ್ನ ಮುಷ್ಟಿಯಲ್ಲಿ ಭೂಮಿಯಂತೆ ಏನೋ ಒಂದು ಕಾಣುತ್ತಿತ್ತು, ಅದನ್ನೇ ಹಿಡಿದುಕೊಂಡು ನೋಡಿದ್ಲು. ಅದರಲ್ಲಿ ಜೀವಂತಿಕೆಯೇ ಇಲ್ಲದ ಭೂಮಿ ಆಗಿತ್ತು. ಅದೊಂದು ಮೃತ ಜಗತ್ತಾಗಿತ್ತು, ಮತ್ತೆ ಮಾಯಾ ಜಗತ್ತು ಆಗಿತ್ತು. ಆಗ ಅವಳು ರಾಮ್ ಇಬ್ಬರು ತರುಣ ಮಕ್ಕಳ ಜೊತೆ ಸಿಂಹಾಸನದ ಮೇಲೆ ಕುಳಿತಿರುವುದನ್ನ ನೋಡಿದ್ಲು. ನೋಡಿ, ಭೂಮಿ ಅಂತ ಆ ಮಣ್ಣನ್ನೇ ಹಿಡ್ಕೊಂಡು ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾಳೆ. ಆ ಮಣ್ಣೊಳಗಡೆ ಶ್ರೀರಾಮ್ ತರುಣ 2 ಮಕ್ಕಳ ಜೊತೆ ಸಿಂಹಾಸನದಲ್ಲಿ ಕುಳಿತಿರುವುದನ್ನ ನೋಡ್ತಾ ಇದ್ದಾಳೆ. ಅವರಿಬ್ರು ತನ್ನ ಮಕ್ಕಳು ಎಂಬುದನ್ನ ಗುರುತಿಸಿಕೊಂಡ್ಲು. ಅವಳು ಅರಿವಿಗಾಗಿ ಚೀರಿದಳು, ಮತ್ತೆ ಗುರುತಿಸ್ತಾ ಕಿರ್ಚ್ತಾ ಇದ್ದಾಳೆ. ಅವನ ದಿಕ್ಕಿನಲ್ಲಿ ಓಡಿದಳು. ರಾಮ್ ಎಲ್ಲಿದ್ದಾರೆ ಆ ದಿಕ್ಕಿನ ಕಡೆ ಓಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಆದರೆ ಅದೆಲ್ಲನೂ ಸಮೀಪ ಮಾಡೋದಕ್ಕೆ ಇವಳ ಕೈಲಿ ಆಗ್ತಾ ಇಲ್ಲ. ಅವಳೆಷ್ಟೇ ಬಿರುಸಿನಿಂದ ಓಡಿದ್ರು ಕೂಡ ಅವಳು ಅವರಿಂದ ದೂರದಲ್ಲಿಯೇ ಉಳಿದ್ಬಿಟ್ಲು. ಮಕ್ಕಳನ್ನು ನೋಡಿ ಅವರನ್ನ ತಬ್ಬಿಕೊಳ್ಳಲು ಇಚ್ಛಿಸಿದಳು. ಮತ್ತೆ ಅವಳು ರಾಮನ ಕಣ್ಣುಗಳಲ್ಲಿ ನೋಡಿ ಇವರು ನನ್ನ ಮಕ್ಕಳು ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ಲು. ಆದ್ರೆ ಅವನು ಅಂದ್ರೆ ಶ್ರೀರಾಮ ಕೇಳಿಸಿಕೊಂಡಂತೆ ಕಾಣ್ಲೇ ಇಲ್ಲ. ಅವನು ಖಡ್ಗಗಳನ್ನ ತೆಗೆದುಕೊಂಡು ಮಕ್ಕಳನ್ನು ತುಂಡು ತುಂಡಾಗಿ ಕತ್ತರಿಸುತ್ತಿರುವುದು ಒಂದು ಸಂಪೂರ್ಣ ಭಯಾನಕವಾದ ರೀತಿಯಲ್ಲಿ ಅವಳು ವೀಕ್ಷಿಸಿದ್ಲು. ಅಂದ್ರೆ ಶ್ರೀರಾಮನೇ ತನ್ನ ಖಡ್ಗಗಳಿಂದ ತನ್ನ 2 ಮಕ್ಕಳನ್ನ ಕತ್ತರಿಸ್ತಾ ಇದ್ದಾನೆ ಅನ್ನೋದನ್ನ ನೋಡ್ತಾ ಇದ್ದಾಳೆ. ಅವಳ ಮುಖವನ್ನ ದೂರ ತಿರುಗಿಸಿ ಹೇಳಿದ್ಲು, ಇದು ನಿಜವಲ್ಲ, ಇದು ಮಾಯೆ. ಅಂದ್ರೆ ಶ್ರೀರಾಮರೇ ಒಂದು ಖಡ್ಗ ತಗೊಂಡು ಕತ್ತರಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದಾಳೆ. ಇಲ್ಲ, ಇದು ನಿಜ ಅಲ್ಲ, ಇದು ಮಾಯೆ ಅಂತ ಅನ್ಕೋತಾ ಇದ್ದಾಳೆ. ಮತ್ತೊಮ್ಮೆ ತನ್ನ ಪ್ರಿಯ ಪತಿ ರೂಪವು ರಾವಣನಾಗಿ ಮಾರ್ಪಟ್ಟಿತು ಮತ್ತು ಅವನ ನಗು ವಾತಾವರಣದಲ್ಲೆಲ್ಲ ತುಂಬಿತು. ಅವಳು ತನ್ನ ಮಕ್ಕಳನ್ನು ಚೂರು ಚೂರು ಮಾಡಿದ್ದ ವಾಕರಿಕೆ ಬರುತ್ತಿದ್ದಂತಹ ಸಮುದ್ರದಲ್ಲಿ ತನ್ನನ್ನ ತಾನು ಕಂಡುಕೊಂಡ್ಲು. ಅಂದ್ರೆ ಈ ಚೂರು ಚೂರು ಮಾಡಾಗಿ ಮಕ್ಕಳನ್ನ ಖಡ್ಗದಿಂದ ಕತ್ತರಿಸ್ತಾ ಇರುವಂತ ಈ ವಾತಾವರಣದಲ್ಲಿ ಈ ಸಮುದ್ರದೊಳಗೆ ನಾನು ಇದ್ದೀನಿ ಅನ್ನೋದನ್ನ ಕಂಡುಕೋತಾ ಇದ್ದಾಳೆ. ಅವರ ತಾಯಂದಿರು ದಡದಲ್ಲಿ ನಿಂತು ಅವಳ ಸಹಾಯಕ್ಕಾಗಿ ಕೂಗುತ್ತಿದ್ರು. ನೋಡಿ, ಬರೀ ಅಲ್ಲೇ ಅಲ್ಲ, ರಾಮನ ಮಕ್ಕಳಲ್ಲ, ಸೀತಾಮಾತೆಯ ಮಕ್ಕಳಲ್ಲ, ಎಲ್ಲ ತಾಯಿ ತಂದೆಯರು ದಡದಲ್ಲಿ ನಿಂತುಗಳು ಅಸಹಾಯಕರಾಗಿ ಕೂಗ್ತಾ ಇದ್ದಾರೆ, ನನ್ನ ಮಕ್ಕಳು ಅಂತ. ಎಲ್ಲ ಮಕ್ಕಳನ್ನ ಕತ್ತರಿಸಾಕ್ತಾ ಇದ್ದಾನೆ. ಮಾತೆಯು ಸುತ್ತಲೂ ಕ್ರೌರ್ಯದಿಂದ ನೋಡಿದ್ಲು. ಕಣ್ಣಲ್ಲಿ ನೀರು ಸುರಿತಾ ಕೇಳ್ತಾ ಇದ್ದಾಳೆ, ಇದು ಯಾವ ಅನಿಷ್ಟ, ಈ ಭಯಾನಕತೆಯನ್ನು ಯಾವ ಮನಸ್ಸು ಸೃಷ್ಟಿಸುತ್ತಿದೆ ಅಂತ ಕ್ವಶನ್ ಮಾಡ್ತಾ ಇದ್ದಾಳೆ. ತಟ್ಟನೆ ಒಂದು ಉತ್ತರ ಬಂತು. ಅದು ಅವನು ತನ್ನ ಮಗನಾದ ಅನುಗ್ರಹಿತ ಪ್ರಹ್ಲಾದನು ಮತ್ತೆ ಮತ್ತೆ ಕೊಲ್ಲಿಸಲು ಪ್ರಯತ್ನಿಸಿದವನು. ನೋಡಿ, ಅವನು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಅವಳು ಹಿಂದಿನದೆಲ್ಲ ಕಾಣ್ತಾ ಇದ್ದಾಳೆ. ಸಣ್ಣ ಸಣ್ಣ ಮಕ್ಕಳನ್ನ, ಎಲ್ಲ ತಂದೆ ತಾಯಿಗಳ ಮಕ್ಕಳುಗಳನ್ನೆಲ್ಲ
ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬಂದು ತನ್ನ ಕಲೆಯನ್ನ ಚೂರು ಚೂರಾಗಿ ಕತ್ತರಿಸ್ತಾ ಇರೋದನ್ನೆಲ್ಲ ನೋಡ್ತಾ ಇರುವಂತ ರಾವಣ ಮಾಡ್ತಾ ಇರೋದನ್ನ, ಇದು ಏನಕ್ಕೋಸ್ಕರ ಇದು ಹಿಂಗ ಆಗ್ತಾ ಇದೆ, ಇವ್ನ್ ಯಾರು ಅನ್ನೋದನ್ನ ಕಂಡಿಡ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದಾಳೆ ಸೀತಾ. ತನ್ನ ಆ ಎನರ್ಜಿಯನ್ನ, ಧ್ಯಾನದ ಎನರ್ಜಿಯನ್ನ ಕೇಳ್ತಾ ಇದ್ದಾಳೆ. ಥಟ್ಟನೆ ಒಂದು ಉತ್ತರ ಬಂತು. ಅವನು ತನ್ನ ಮಗನಾದ ಅನುಗ್ರಹಿತ ಪ್ರಹ್ಲಾದ, ಅಂದ್ರೆ ದೇವರ ಅನುಗ್ರಹದಿಂದ ಹುಟ್ಟಿದ ತನ್ನ ಮಗ ಪ್ರಹ್ಲಾದ, ಯಾರಿಲ್ಲಿ ಹಿರಣ್ಯಕಶಿಪು, ಅಂದ್ರೆ ರಾವಣ ಹಿಂದಿನ ಜನ್ಮದಲ್ಲಿ ಹಿರಣ್ಯಕಶಿಪುವಾಗಿ ಹುಟ್ಟಿರೋದನ್ನ ನೋಡ್ತಾ ಇದ್ದಾಳೆ. ಮತ್ತೆ ಮತ್ತೆ ಕೊಲ್ಲಲು ಪ್ರಯತ್ನ ಪಟ್ಟವನು ಇವನೇ ಅನ್ನೋದನ್ನ ಗೊತ್ತು ಮಾಡ್ಕೋತಾ ಇದ್ದಾಳೆ. ಶ್ರೀಹರಿಯ ಪ್ರೀತಿಯ ಭಕ್ತನಾಗಿದ್ದಂತಹ ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಈ ಹಿರಣ್ಯಕಶಿಪುವನ್ನ ಕೊಲ್ಸೋದಕ್ಕೆ, ತುಂಡು ತುಂಡಾಗಿ ಕತ್ತರಿಸೋದಕ್ಕೆ ಪ್ರಯತ್ನ ಮಾಡಿದವನೇ ಇವನು ಅನ್ನೋದನ್ನ, ಈ ಸಾಧ್ಯತೆಗಳನ್ನು ಅವನೇ ಸೃಷ್ಟಿಸ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ಕಂಡಿಡ್ಕೊತಾ ಇದ್ದಾಳೆ. ಅವನ ವಿಚಾರ ರೂಪವಾಗಿದೆ. ಈ ವಿಚಾರ ರೂಪಗಳು ಮನುಷ್ಯರ ಮನಸ್ಸಿನಲ್ಲಿ ಪ್ರವೇಶಿಸುವ ಮುನ್ನ, ಅಂದ್ರೆ ಅವನ ಮಗ ಹಿಂದಿನ ಜನ್ಮದಲ್ಲಿ ಏನು ಕೊಲ್ಸೋದಕ್ಕೆ ಪ್ರಯತ್ನ ಮಾಡಿದ್ನೋ ಅದು ಈ ಜನ್ಮದಲ್ಲಿ ಎಲ್ಲ ಮನುಷ್ಯರ ಮಕ್ಕಳನ್ನ ಪ್ರಯತ್ನಿಸುವ ಮುಂಚೆ ತನ್ನ ಬೇರೆ ಎಲ್ಲ ಮಕ್ಕಳನ್ನ ಕೊಂದಾಕುವಂತ ಪ್ರಯತ್ನ ಮಾಡೋದಕ್ಕಿಂತ ಮುಂಚೆ ಇವನ ವರ್ತನೆಯನ್ನ ಕರಗಿಸುವ ಎಲ್ಲ ಕಾರ್ಯಗಳನ್ನ ನಾನ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾಳೆ. ಅಂದ್ರೆ ಮಕ್ಕಳನ್ನ ಮುಂದೆ ಇದನ್ ಮಾಡ್ತಾನೆ ಅನ್ನೋದನ್ನ ಈಗ್ಲೇ ಗೊತ್ತು ಮಾಡ್ಕೋತಾ ಇದ್ದಾಳೆ. ಜೊತೆಗೆ ಮಹಿಳೆಯರನ್ನ ಕೀಳ್ಬಳಕೆಯ ಮಾಡ್ಕೋತಾ ಇದ್ದಾನೆ. ಸಾಮಾನ್ಯ ವರ್ತನೆ ಎಂದು ಪರಿಗಣಿಸುವ ಮುನ್ನ ಇವೆಲ್ಲ ಸಾಮಾನ್ಯ, ನನಗೆ ಇದೆಲ್ಲ ಕಾಮನ್ ಅನ್ನೋ ತರ ರಾವಣ ಅನ್ಕೋತಾ ಇದ್ದಾನೆ. ಇದನ್ನೆಲ್ಲ ಅವನು ಪರಿಗಣಿಸಿ ಅದನ್ನೆಲ್ಲ ವಿನಾಶ ಮಾಡೋದಕ್ಕಿಂತ ಮುಂಚೆ ನಾನು ಅವನನ್ನೇ ವಿನಾಶ ಮಾಡ್ಬೇಕು ಅನ್ನೋದನ್ನ ಅನ್ಕೋತಾ ಇದ್ದಾಳೆ ಸೀತಾ. ಸಪ್ಪಳದಿಂದಾಗಿ ಅವಳು ಕಣ್ಗಳನ್ನ ತೆರೆದಳು. ಅಂದ್ರೆ ನೋಡಿ, ಏನೋ ಒಂದು ಸೌಂಡ್ ಆಗ್ತಾ ಇದೆ, ಅವಳು ಕಣ್ಣನ್ನ ತೆಗಿತಿದ್ದಾಳೆ. ತನ್ನ ಮುಖದ ಮೇಲೆ ಭಯವನ್ನ ನೋಡಿ, ನನಗೆ ನಿಮ್ಮನ್ನು ಭಯಗೊಳಿಸುವ ಉದ್ದೇಶವಿರ್ಲಿಲ್ಲ. ಯಾರಿಲ್ಲಿ ಸೀತಾ ಮಾತೆ ಅಲ್ಲ, ಇವಳು ಯಾರು ಸೋಮ. ಎಲ್ಲರೂ ಈಗ ರಾವಣ ಹೆದರಿಸ್ತಾ ಇರೋದನ್ನ, ಸೀತಾ ಮಾತೆನ ಹೆದರಿಸ್ತಾ ಇರೋದನ್ನ ಕೇಳ್ಕೊಳ್ತಾ ತಟ್ಟಂತ ಕಣ್ಬಿಟ್ಟಂತ ಸೋಮ, ನಿಮ್ಮನ್ನೆಲ್ಲ ಭಯದ ಮುಖದಲ್ಲಿ ನೋಡೋದಕ್ಕಾಗ್ಲಿ ನಾನ್ ನಿಮ್ಗೆ ಈ ಕಥೆನ ಹೇಳ್ತಾ ಇಲ್ಲ. ನಿಮ್ಮನ್ನ ಭಯಪಡಿಸುವಂತ ಉದ್ದೇಶ ನನಗಿಲ್ಲ. ಆದರೆ ಮಾತೆಯು ಸಹಿಸಿಕೊಂಡಂತಹ ಚಿತ್ರಹಿಂಸೆ ನಿಮಗೆ ತೋರಿಸುವುದಕ್ಕಾಗಿ ನಾನು ಅದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ಲು. ಅದಕ್ಕೆ ಇನ್ನು ಹೇಳ್ತಾ ಇದ್ದಾಳೆ, ಇವೆಲ್ಲವೂ, ಈ ಎಲ್ಲ ಮಾಯೆಯು ರಾವಣನಿಂದಲೇ ಆಗಿರುವುದೋ? ನನ್ನ ತಾಯಿಯು ಭಾರವಾದ ಧ್ವನಿಯಲ್ಲಿ ಸೋಮಾಳಿಗೆ ಕೇಳಿದಾಗ ಹೌದು ಅಂತ ಸೋಮ ತಲೆ ಅಲ್ಲಾಡಿಸ್ತಾ ಇದ್ದಾಳೆ. ತನ್ನ ಕಾರ್ಯಗಳ ಮೂಲಕ ರಾವಣನು ಈ ಮೊದಲು ಅಸ್ತಿತ್ವದಲ್ಲಿಲ್ಲದ ವರ್ತನೆಯ ವಿಧಾನವನ್ನು ಸಾಮೂಹಿಕ ಮನಸ್ಸಿನಲ್ಲಿ ನೆಡುತ್ತಿದ್ದನು. ನೋಡಿ, ಇಲ್ದೇ ಇರೋದನ್ನ ಸಾಮೂಹಿಕವಾಗಿ ತನ್ನ ಮನಸ್ಸಿನಲ್ಲಿ ನೆಟ್ಕೊಂಡು ಈ ಭಯಂಕರ ಆಲೋಚನೆಗಳು, ವಿಧಾನಗಳು ರೂಪುಗೊಳ್ತಾ ಇದ್ವು. ಯಾವುದಾದ್ರೂ ತಡೆಯಬೇಕಾಗಿತ್ತು. ಅಂದ್ರೆ ಅವನ ಮನಸ್ಸಿನಲ್ಲಿ ಏನ್ ಅನ್ಕೋತಾ ಇತ್ತು ಅದು ಮುಂದೆ ನಡೀತಾ ಇತ್ತು ಅನ್ನೋದನ್ನ. ವಿಪತ್ತುಗಳು, ಸ್ವಯಂ ನಾಶ ಮತ್ತು ಜೀವನದ ವಿನಾಶದ ಕಾರಣವಾಗುವಂತಹ ಮಾರ್ಗಗಳನ್ನ ಅವನು ರೂಪಿಸ್ತಾ ಇದ್ದ. ಮೊದಲು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ಕಾರ್ಯರೂಪಕ್ಕೆ ಬರೋ ತರ ಮಾಡ್ತಾ ಇದ್ದ. ಅವನ ಶಕ್ತಿಯಿಂದಾಗಿ ಅವನು ತುಂಬಾ ಅಪಾಯಕಾರಿಯಾಗಿದ್ದನು. ಕೇವಲ ಶಕ್ತಿ ಮಾತೆಯೊಬ್ಬಳೇ ಅವನನ್ನ ನಿಗ್ರಹಿಸುವುದು ಸಾಧ್ಯವಿದೆ ಮತ್ತು ಅದಕ್ಕಾಗಿಯೇ ಮಾತೆಯು ಭೂಮಿಯ ಮೇಲೆ ಜನ್ಮ ತಳೆದಿದ್ದಾಳೆ. ಅವನ ಮನಸ್ಸಿನಲ್ಲಿ ಹೊರಹೊಮ್ಮುತ್ತಿರುವ ವಿಚಾರಗಳ ರೂಪಗಳನ್ನ ಮಾತೆಯು ನೋಡಿದಾಗ ಅವಳು ಅಸಹಾಯಕಳಾದಳು. ಏನೇನಾಗ್ತಾ ಇದೆ ಅವನ ಮನಸ್ಸಲ್ಲಿ ಏನೇನ್ ನಡೀತಾ ಇದೋ ಅದನ್ನೆಲ್ಲ ನೋಡ್ತಾ ಇದ್ದಾಳೆ ಸೀತಾ ಮಾತೆ. ಇದು ಹೆಂಗ್ ಸಹಾಯ ಮಾಡೋಕೆ ಆಗ್ತಾ ಇಲ್ಲ ಅನ್ನೋ ತರ ಅಸಹಾಯಕಳಾದ್ಲು. ಸಂಕಟವು ತುಂಬಾ ದೊಡ್ಡದಾಗಿರುವಂತೆ ಕಂಡು ಬಂತು ಮತ್ತು ಆ ಹಂತದಲ್ಲಿ ಅವಳು ತನ್ನ ರೂಪವನ್ನ ಕಳಚಿ ಅನಂತದೊಂದಿಗೆ ಒಂದಾಗಲು ಯೋಚಿಸಿದ್ಲು. ಅಂದ್ರೆ ತುಂಬಾ ವಿಕಾರವಾಗಿ ಹೋಗ್ಬಿಟ್ಟಿದ್ದಾನೆ. ಅವನ ಮನಸ್ಸನ್ನ ಬದಲಾಯಿಸೋದಕ್ಕಾಗದೇ ಇರುವಂತ ಸ್ಥಿತಿನಲ್ಲಿ ಅವನು ಹೋಗ್ಬಿಟ್ಟಿದ್ದಾನೆ. ಅಷ್ಟು ಕ್ರೂರಿಯಾಗಿ ಹೋಗ್ಬಿಟ್ಟಿದ್ದಾನೆ ರಾವಣ. ಅದನ್ನ ನನಗೆ ಬದಲಾಯಿಸೋದಕ್ ಸಾಧ್ಯನೇ ಇಲ್ಲ. ನೋಡಿ, ಅವಳಿಗೆ ಗೊತ್ತಿದೆ ನಾನು ಅವ್ನು ಬಂದಿರೋದೇ, ಜನ್ಮ ತಳೆದಿರೋದೇ ಭೂಮಿಯ ಉದ್ಧಾರ ಮಾಡೋದಕ್ಕೋಸ್ಕರ, ಭೂಮಾತೆಯ ಗರ್ಭದಲ್ಲಿ ಜನಿಸಿದೀನಿ, ಎಲ್ಲವನ್ನು ಕಂಡ್ರು ಕೂಡ ಅಸಹಾಯಕಳು, ನನ್ಗಾಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಈ ದಿವ್ಯ ನಿವಾಸಕ್ಕೆ ಮರಳುವ ಸಮಯವಾಗಿದ್ದಿರಬಹುದು. ಅಂದ್ರೆ ಇದನ್ನೆಲ್ಲ ಗಮನಿಸಿ, ಇಲ್ಲ ನಾನು ನನ್ನ ದೇಹವನ್ನ ತ್ಯಾಗ ಮಾಡೋ ಸಮಯ ಆಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅವಳಿಗೆ ಬರುತ್ತಿದ್ದಂತೆ ಅವಳು ನೆಲದ ಮೇಲೆ ಕುಸಿದು ಬಿದ್ದಳು. ನೋಡಿ, ಇವಳೊಬ್ಳು ಎನ್ಲೈಟೆಡ್ ಮಾಸ್ಟರ್. ಇವಳು ಏನ್ ಅನ್ಕೊಳುತ್ತೆ, ಏನ್ ಆಗ್ಬೇಕು ಇದೇ ಸಮಯದಲ್ಲಿ ಆಗ್ಬೇಕು ಅನ್ಕೋತಾಳೆ, ಅದೆಲ್ಲ ನಡೆಯುತ್ತೆ ಅಲ್ವಾ. ಹಾಗಾಗಿ ಜ್ಞಾನೋದಯ, ಒಂದು ಬರಮಾನದ ಸ್ಥಿತಿಗೆ ಹೋಗಿರುವಂತ, ಸಮಾಧಿ ಸ್ಥಿತಿಗೆ ಹೋಗಿ ದೇವತೆಗೆ ಆಗಿರುವಂತ
ಧ್ಯಾನದಲ್ಲಿ ದೇವತೆಯಾಗಿರುವಂತ ಈ ಸೀತಾಮಾತೆ ನಾನು ಲೋಕವನ್ನ ಬಿಡ್ಬೇಕು, ದೇಹ ತ್ಯಾಗವನ್ನ ಮಾಡ್ಬೇಕು ಅಂತ ಅನ್ನದ ತಕ್ಷಣದಲ್ಲೇ ಜೀವನವನ್ನ ತೊರಿತಾ ಇರುವುದನ್ನ ಅವಳು ಕಾಣ್ತಾ ಇದ್ದಾಳೆ, ಮತ್ತೆ ಬಳಲ್ತಾ ಇದ್ದಾಳೆ. ಇನ್ನೇನ್ ಸಾವು ಬರುತ್ತೆ ಅನ್ನೋದ್ರಲ್ಲಿ. ಆಗ ತಕ್ಷಣವೇ ತನ್ನ ಪ್ರೀತಿಯ ರಾಮನ ಮೃದುವಾದ ಧ್ವನಿಯನ್ನ ಕೇಳಿಸಿಕೊಂಡ್ಲು. ಸೀತೆ, ಈ ಬ್ರಹ್ಮಾಂಡದಲ್ಲಿ ಯಾವುದೇ ಶಕ್ತಿಯು ನಿನ್ನನ್ನು ಮೀರಿಸಲು ಸಾಧ್ಯವಿಲ್ಲ. ನಿನ್ನ ಪ್ರೀತಿಯು ಕೇವಲ ನನ್ನನ್ನಷ್ಟೇ ಅಲ್ಲದೆ ಇಡೀ ಬ್ರಹ್ಮಾಂಡವನ್ನು ಸಲಹುತ್ತದೆ. ಅದನ್ನ ಮೇಲೆ ನೋಡಿದ್ಲು, ಯಾವುದೋ ಒಂದು ರೂಪ, ರಾಮನ ರೂಪ ಬಂದು ಒಂದು ಶಕ್ತಿಯ ಧ್ವನಿ ಕೇಳ್ತಾ ಇದೆ. ಅದನ್ನ ಮೇಲೆ ನೋಡ್ತಾ ಅದು ಮತ್ತು ಶ್ರೀರಾಮನ ರೂಪವನ್ನ ಅಲ್ಲಿ ಕಂಡ್ಲು. ಅವರ ಹೆಸರು ಉಚ್ಚರಿಸುತ್ತಿದ್ದಂತೆ, ಅಂದ್ರೆ ರಾಮನ ಹೆಸರು ಉಚ್ಚರಿಸುತ್ತಿದ್ದಂತೆ ಅವಳ ಕಣ್ಣಿನಲ್ಲಿ ಒಂದು ಪ್ರಶಾಂತತೆ ಆವರಿಸ್ತು ಮತ್ತು ಅವಳು ಅನುಭವಿಸಿದ ಸಮಸ್ತ ದುಃಖವೂ ದೂರ ಆಯ್ತು. ನೋಡಿ, ಇದುವರೆಗೂ ಕೂಡ ರಾಮನನ್ನ ನೋಡಿರ್ಲಿಲ್ಲ. ಈಗ ತನ್ನ ದೇಹವನ್ನ ಬಿಟ್ಟು ದೇಹ ತ್ಯಾಗ ಮಾಡ್ಬೇಕು, ಇದಾಗದೆ ಇರುವಂತ ಮಾತು ಅಂತ. ರಾವಣನನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟು ವಿಕಾರವಾಗಿ ಹೋಗಿದ್ದಾನೆ. ಇನ್ನ ನನ್ನ ದೇಹವನ್ನ ಬಿಡ್ಬೇಕು ಅಂತ ಏನ್ ಅನ್ಕೋತಾ ಇದ್ದಾಳೆ. ಆಗ ಮತ್ತೆ ರಾವಣನ ಶಕ್ತಿ ಮೇಲೆ ಬಂದು ಆಗಸದಲ್ಲಿ ಹೇಳ್ತಾ ಇದೆ, ಸೀತೆ, ನೀನು ಬ್ರಹ್ಮಾಂಡದಲ್ಲಿ ಯಾವುದೇ ಶಕ್ತಿಯು, ನಿನ್ನ ದುಷ್ಟ ಶಕ್ತಿಗಳು ನಿನ್ನನ್ನ ಮೀರ್ಸೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಪ್ರೀತಿಯು ಕೇವಲ ನನ್ನನ್ನಷ್ಟೇ ಅಲ್ಲದೆ ಇಡೀ ಬ್ರಹ್ಮಾಂಡವನ್ನ ಸಲಹುತ್ತದೆ ಅಂತ ಏನನ್ನ ಮೇಲೆ ಹೇಳಿದ್ದನ್ನ ಕೇಳಿಸ್ಕೊಂಡ್ಲು. ಮತ್ತೆ ಶಾಂತಳಾದ್ಲು, ಮತ್ತೆ ಪ್ರಶಾಂತಳಾದ್ಲು, ಮತ್ತೆ ಸಮಸ್ತ ದುಃಖವನ್ನು ಕೂಡ ದೂರ ಆಯ್ತು. ಅವಳ ಒಳಗಿರುವಂತೆ ಎಲ್ಲ ದುಃಖ ಮಾಯ ಆಯ್ತು. ಅವರ ಹೆಸರು ಅವಳ ದೇಹ ಆತ್ಮವನ್ನ ಪ್ರವೇಶಿಸಿತು. ಯಾರ? ರಾಮನ. ರಾಮ ಅನ್ನ ಹೆಸರು ದೇಹ ಮತ್ತು ಆತ್ಮದ ಒಳಗೆ ಪ್ರವೇಶ ಮಾಡ್ತು. ಮತ್ತು ಆ ಕ್ಷಣದಿಂದ ಅವರ ಅಂದ್ರೆ ರಾಮನ ಹೆಸರನ್ನು ಎಂದು ಬಿಡ್ಲಿಲ್ಲ. ಅಲ್ಲಿ ಏನು ಕೂತ್ಕೊಂಡಿದ್ಲೋ ಅಶೋಕವನದಲ್ಲಿ ರಾಮನ ಹೆಸರನ್ನ ಹೇಳುವುದಕ್ಕೆ ಪ್ರಾರಂಭ ಮಾಡಿದವಳು ಬಿಡ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಳ ದೇಹದ ಪ್ರತಿ ಪರಮಾಣು ಕೂಡ ರಾಮ್ 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 ನಾಮದೊಂದಿಗೆ ಪ್ರತಿಧ್ವನಿಸತೊಡಗಿತು. ಅವಳ ಸಂಕಲ್ಪವು ಮರುಕಳಿಸ್ತು. ಏನು ಅದೆಲ್ಲ ರಾಮ್ 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 ಅಂತ ಉಚ್ಚಾರಣೆ ಮಾಡ್ತಾ ಇದ್ಲೋ, ಮಂತ್ರೋಚ್ಚಾರಣೆಯನ್ನ, ರಾಮನ ಹೆಸರನ್ನ ಹೇಳ್ತಾ ಇದ್ಲೋ, ಅವಳು ಏನ್ ಸಂಕಲ್ಪ ಮಾಡಿ ಇಲ್ಲಿಗೆ ಬಂದಿದ್ದಾಳೆ ಅನ್ನೋದೆಲ್ಲ ಜ್ಞಾಪಕಕ್ಕೆ ಬರ್ತಾ ಇದೆ. ಶಕ್ತಿಯು ಪುನರುಜ್ಜೀವನಗೊಂಡಿತ್ತು. ಈಗೇನ್ ಕಳ್ಕೊಂಡಿದ್ಲೋ ಆ ಎಲ್ಲ ಶಕ್ತಿಯು ಮತ್ತೆ ಸ್ಥಾಪನೆ ಆಯ್ತು. ಸೀತಾ ಮಾತೆ ಆಗಿದ್ದಾಗ ಹೇಗಿದ್ಲು, ಅದಕ್ಕಿನ್ನ ರಾವಣನ ವನವಾಸಕ್ಕೆ ಬಂದಾಗ, ಅಂದ್ರೆ ಅಶೋಕವನಕ್ಕೆ ಬಂದಾಗ ನೀರ್ ಕುಡ್ದಾಗ ಏನೇನು ಡಾರ್ಕ್ ಎನರ್ಜೀಸ್ ಅವಳ ಸುತ್ತಲೂ ಏರ್ಪಟ್ಟು ಅವಳ ಶಕ್ತಿ ಎಲ್ಲ ಕ್ಷೀಣಿಸ್ತಾ ಇತ್ತು, ಅದೆಲ್ಲವೂ ಈಗ ಪುನರುಜ್ಜೀವನಗೊಂಡು ಶಕ್ತಿ ಜಾಸ್ತಿ ಆಯ್ತು ಅಂತ. ತನ್ನ ಸುತ್ತಲಿನ ಅಮೃತ ಮಕ್ಕಳನ್ನ ಎತ್ತಲು ಆರಂಭಿಸಿದಳು. ಅಮೃತ ಮಕ್ಕಳು ಅಂದ್ರೆ ಅಲ್ಲಿ ಏನೇನು ಮಕ್ಕಳನ್ನ ಕೊಂದಾಕಿದ್ನೋ ಆ ಜಾಗದಲ್ಲೆಲ್ಲ ಎತ್ತುತ್ತಾ ಇದ್ದೀನಿ ಅಂತ ಎತ್ತುತ್ತಾ ಇದ್ದಾಳೆ. ಯಾವ್ಯಾವ ಮಕ್ಕಳನ್ನ ಅಲ್ಲಿ ಕೊಂದಾಕಿದ್ದಾನೆ, ಚೂರ್ ಮಾಡಿದ್ದಾನೆ, ಅದನ್ನೆಲ್ಲ ಗಮನಿಸ್ತಾ ಇದ್ದಾಳೆ. ಇದೊಂದು ಹೆಣದ ರಾಶಿ ಇರುವಂತಹ ಒಂದು ತೋಟ ಅನ್ಕೋತಾ ಇದ್ದಾಳೆ, ಒಂದು ವನ ಅನ್ಕೋತಾ ಇದ್ದಾಳೆ, ಅರಣ್ಯ ಅನ್ಕೋತಾ ಇದ್ದಾಳೆ. ಜೊತೆಗೆ ಯಾರ್ಯಾರು ಕೀಳ್ಬಳಕೆ ಮಾಡ್ಕೊಂಡಿದ್ದಾರೆ ಅವರೆಲ್ಲರ ಕೈ ಕಾಲುಗಳನ್ನೆಲ್ಲ ಮರು ಜೋಡಣೆ ಮಾಡ್ತಾ ಇದ್ಲು ಸೀತಾಮಾತೆ. ಅಲ್ಲಿ ಹೋಗಿ ಅವರೆಲ್ಲರನ್ನೂ ಎತ್ತಿ ಆ ಕೈ ಕಾಲು ಎಲ್ಲಾನು ಜೋಡಿಸ್ತಾ ಇದ್ದಾಳೆ. ಅವಳು ಹೀಗೆ ಮಾಡತೊಡಗಿದಂತೆ ಕನಸಿನ ಮಂಜು ಕರಗಿದಂತೆ ದೃಶ್ಯವೂ ಕೂಡ ಮಾಯ ಆಯ್ತು. ಮತ್ತವಳು ತನ್ನನ್ನು ತಾನು ವಿಶಾಲ ಮುಕ್ತ ಆಕಾಶದಲ್ಲಿ ಸೌರಮಂಡಲ ಭೂಮಿಯಿಂದ ದೂರದಲ್ಲಿ ನಿಂತಿರೋದನ್ನ ಕಂಡ್ಲು. ನೋಡಿ, ಯಾವಾಗ ಭೂಮಿ ಅಂತ ಅದನ್ನ ಸ್ಪರ್ಶ ಮಾಡ್ತಾ ಇದ್ದಾಳೆ, ಆದ್ರೆ ಭೂಮಿನೇ ಅಲ್ಲ, ಇವನು ಸೃಷ್ಟಿಸಿರುವಂತ ಒಂದು ಮಾಯಾಜಾಲದಲ್ಲಿ ಸೀತಾ ಇದ್ದಾಳೆ. ಭೂಮಿಯೂ ಅಲ್ಲ, ಆದ್ರೆ ಸೌರಮಂಡಲ ಅಂದ್ರೆ ಭೂಮಿ ಮತ್ತು ಭೂಮಿಯಿಂದ ದೂರ ನಾನು ಅವಳು ನಿಂತಿರೋದನ್ನ ಕಂಡುಕೊಂಡ್ಲು. ರಾವಣನು ತನ್ನ ಕೈಯಲ್ಲಿ ಒಂದು ಬೃಹತ್ ಉಲ್ಕೆಯನ್ನ ತೆಗೆದುಕೊಂಡಿದ್ದನ್ನ ನೋಡಿದ್ಲು. ನೋಡಿ, ಇದುವರೆಗೂ ಅವನ ಶಕ್ತಿ ಏನು ಅಂತ ಕಾಣದೇ ಇರುವಂತ ಸೀತಾ ರಾಮನಾಮವನ್ನ ಜಪ ಮಾಡ್ತಾ ಇದ್ದಾಗ, ರಾಮ್ 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 ಅಂತ ಹೇಳ್ತಾ ಇದ್ದಾಗ, ಆ ಗ್ಲಾಸ್ ಅಲ್ಲಿ ಕುಡ್ದಂತಹ ನೀರಿನಿಂದ ಆದಂತಹ ಏನೇನು ಕೆಟ್ಟ ಇದಿತ್ತು, ನಕಾರಾತ್ಮಕ ಶಕ್ತಿಗಳು ಅವಳನ್ನ ಸುತ್ತುವರೆದಿತ್ತು, ಅದೆಲ್ಲವೂ ಬಿಟ್ಟೋಯ್ತು. ಶ್ರೀರಾಮನ ದರ್ಶನವಾದ ತಕ್ಷಣ ಅದೆಲ್ಲವೂ ಯಾವಾಗ ಬಿಟ್ಟೋಯ್ತೋ ಅವಳು ಮತ್ತೆ ಪುನಃ ಶಕ್ತಿಯನ್ನ ತುಂಬಿಕೊಂಡಾಗ ನಾನು ಎಲ್ಲಿದ್ದೀನಿ ಅನ್ನೋದನ್ನ ನೋಡ್ತಾ ಇದ್ದಾಳೆ. ಯಾವಾಗ ರಾವಣನಿಗೆ ಇವಳು ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಯ್ತೋ ರಾವಣನಿಗೆ ತುಂಬಾ ಸಿಟ್ಟು ಬಂದಿದೆ. ಕೋಪೋದ್ರಿಕ್ತನಾಗಿ ರಾಮ ತನ್ನ ಒಂದು ಉಲ್ಕೆಯನ್ನ ಅಂದ್ರೆ ಒಂದು ಬೆಂಕಿಯ ದೊಡ್ಡ ಚೆಂಡನ್ನು ತಗೊಂಡು ಭೂಮಿ ಎಡೆಗೆ ಎಸೆಯೋದಕ್ಕೆ ಗಹಿಸಿ ನಗ ತೊಡಗ್ತಾ ನಾನು ಹಾಕ್ತೀನಿ ಅಂತ ಸೀತೆ ಕಡೆ ನೋಡ್ತಾ ಇದ್ದಾನೆ.
ಕ್ಷಮಿಸಿ, ರಾಮ ಅಲ್ಲ, ಇಲ್ಲಿ ರಾವಣ ಒಂದು ಉಲ್ಕೆಯನ್ನ ತೆಗೆದುಕೊಂಡು ಭೂಮಿಯೆಡೆಗೆ ಎಸಿತೀನಿ ಅಂತ ಸೀತೆ ನೋಡಿ ಗಹಗಹಿಸಿ ನಗ್ತಾ ಇದ್ದಾನೆ. ಇದೆಲ್ಲವನ್ನು ಸರ್ವನಾಶ ಮಾಡ್ಬಿಡ್ತೇನೆ ಅಂತ ಅವಳಿಗೆ ಜೋರಾಗಿ ಹೇಳ್ತಾ ಇದ್ದಾನೆ. ಆ ಧ್ವನಿ ಆಕಾಶದಲ್ಲೆಲ್ಲ ಪ್ರತಿನಿಧಿಸುತ್ತೆ. ಶೀಘ್ರವಾಗಿ ಅವಳು ತನ್ನ ದೇಹವನ್ನ ರಾವಣ ಮತ್ತು ಭೂಮಿಯ ಮಧ್ಯೆ ತಂದಳು. ರಾವಣ ಏನ್ ಎಸಿತಾ ಇದ್ದಾನೆ ಉಲ್ಕೆನ, ಅದರ ಮತ್ತೆ ಭೂಮಿಯ ಮಧ್ಯದಲ್ಲಿ ಅವಳ ದೇಹವನ್ನ ತಂದ್ಲು. ಅಂದ್ರೆ ಆ ದೇಹ ಏನಾಗ್ತಾ ಇದೆ, ಸೀತೆಯ ದೇಹ ಆ ಉಲ್ಕೆಯನ್ನ ತೆಗೆದುಕೊಳ್ತಾ ಇದೆ. ಉಲ್ಕೆಯ ಪರಿಣಾಮದ ಶಕ್ತಿಯನ್ನ ತನ್ನ ದೇಹದೊಳಗೆ ಹೀರಿಕೊಂಡ್ಲು. ನೋಡಿ, ಭೂಮಿಗೆ ಎಸಿತಾ ಇದ್ದಂತಹ ಉಲ್ಕೆಯನ್ನ ತನ್ನೊಳಗಡೆ ಎಳ್ಕೊತಾ ಇದ್ದಾಳೆ ಸೀತಾ. ರಾವಣನು ಗ್ರಹಗಳಿಂದ ಗ್ರಹಗಳಿಗೆ ಹೋಗಿ ಅವುಗಳನ್ನೆಲ್ಲ ಉಲ್ಕೆಗಳನ್ನ ತೆಗೆದು ಗ್ರಹಗಳಿಗೆ ಎಸೆಯೋದಕ್ಕೆ ಹೋಗ್ತಾ ಇದ್ದಾನೆ. ಆದರೆ ಅವಳು ಗ್ರಹಗಳ ಕಡೆ ಹೋಗ್ತಿದ್ದಂತಹ ಆ ಎಲ್ಲ ಉಲ್ಕಳೆಗಳನ್ನ ತನ್ನಲ್ಲಿ ಎಳ್ಕೋತಾ ಸ್ವೀಕರಿಸ್ತಾ ಇದ್ದಾಳೆ. ನೀನು ನಾಶ ಮಾಡಬೇಕೆಂದಿರುವ ಅವುಗಳೆಲ್ಲವನ್ನು ನಾನು ರಕ್ಷಿಸುತ್ತೇನೆ ಎಂದು ಜೋರಾಗಿ ಹೇಳಿದ್ಲು ಅವನಿಗೆ. ರಾವಣ ಹೇಳ್ತಾ ಇದ್ದಾನೆ, ಸೂರ್ಯನನ್ನ ಸಮೀಪಿಸ್ಬಿಟ್ಟು ಅಲ್ಲಿಗೆ ಹೋಗಿ ಹೇಳ್ತಾ ಇದ್ದಾನೆ, ಅಂದ್ರೆ ಇದೆಲ್ಲದೂ ಬ್ರಹ್ಮಾಂಡದಲ್ಲಿ ನಡೀತಾ ಇದೆ, ನಾನು ಈ ಬೆಳಕಿನ ಉಂಡೆಯನ್ನು ಕರ್ರಗೆ ಮಾಡಿ ಬಿಡುತ್ತೇನೆ ಎಂದು ಹೇಳಿದನು. ಈಗ ಸೀತಾ ಹೇಳ್ತಾ ಇದ್ದಾಳೆ, ನಾನು ಸೂರ್ಯ ದೇವನನ್ನ ಪುನಃ ಪ್ರಜ್ವಲಿಸುವಂತೆ ಮಾಡುತ್ತೇನೆ ಎಂದು ಉಗ್ರವಾಗಿ ಅವನನ್ನೇ ದಿಟ್ಟಿಸುತ್ತಾ ಹೇಳಿದಳು. ಮತ್ತೆ ಹೇಳ್ತಾ ಇದ್ದಾಳೆ, ಈ ವಿಶ್ವಕ್ಕೆ ಜನ್ಮ ನೀಡಿ ಅದನ್ನು ಪೋಷಿಸುತ್ತಿರುವ ಪ್ರೀತಿ, ಅಂದ್ರೆ ಇಡೀ ವಿಶ್ವಕ್ಕೆ ಏನು ಜನ್ಮ ನೀಡಿ ಪೋಷಿಸ್ತಾ ಇರುವ ಪ್ರೀತಿ ಏನಿದೆ, ಅದನ್ನು ನೀನು ಸೃಷ್ಟಿದ ಸಮಸ್ತ ದ್ವೇಷ ಮತ್ತು ಕೋಪಗಳಿಂದ ಜಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ಎಲ್ಲ ನಕಾರಾತ್ಮಕ ವಿಚಾರಗಳೇನಿವೆಯೋ ಅದೆಲ್ಲವನ್ನ ನಾನು ರೂಪಾಂತರಗೊಳಿಸ್ತೀನಿ ಅಂತ ಸೀತಾ ಹೇಳ್ತಾ ಇದ್ದಾಳೆ. ಅಂದ್ರೆ ನೀನೇನ್ ಸೃಷ್ಟಿ ಮಾಡಿದ್ಯೋ, ಇಲ್ಲ ಕೋಪಾದೃಕ್ತದಿಂದಾಗಿ ಏನೋ ನೀನ್ ಮಾಡ್ತಾ ಇದೆಯೋ, ಈ ಪ್ರೀತಿನ ನೀನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಅದನ್ನೆಲ್ಲ ನಾನು ಬದಲಾಯಿಸ್ತೀನಿ. ನಕಾರಾತ್ಮಕ ಶಕ್ತಿಗಳನ್ನ ನೀನೇನು ರೂಪಾಂತರ ಮಾಡಿರೋದನ್ನೆಲ್ಲ ನಾನು ಪುನಃ ರೂಪಾಂತರ ಮಾಡಿ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅವನು ಅಲ್ಲಿಂದ ಮಾಯವಾಗಿ ದೂರದ ಸೌರಮಂಡಲದಿಂದ ಅವಳನ್ನ ಕೂಗಿ ಕರೆದು, ನೀನಿಲ್ಲಿ ತಲುಪಲು ಸಾಧ್ಯವೇ ಇಲ್ಲ ಎಂದನು. ನೋಡಿ, ತುಂಬಾ ದೂರಕ್ಕೆ ಹೋಗಿದ್ದಾನೆ, ಸೌರಮಂಡಲಕ್ಕೆ ಹೋಗಿ ನೀನ್ ಇಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ಅವಳು ಅವನೆದುರೇ ಪ್ರತ್ಯಕ್ಷಳಾದಳು ಮತ್ತು ಅವನನ್ನು ನಕ್ಷತ್ರ ಪುಂಜಕ್ಕೆ ಹಿಂಬಾಲಿಸತೊಡಗಿದ್ಲು. ಅವನನ್ನು ತನ್ನ ದೃಷ್ಟಿಯಿಂದ ಮರೆಯಾಗಲು ಬಿಡಲೇ ಇಲ್ಲ, ಅಥವಾ ಆ ವಿನಾಶಕಾರಕ ಶಕ್ತಿಯಿಂದ ವಿಶ್ವವನ್ನು ಭಯಾನಕ ಹಾನಿಗೆ ಒಳಗಾಗುವುದಕ್ಕೆ ಸೀತಾಮಾತೆ ಬಿಡ್ಲಿಲ್ಲ. ಏನು ಕೋಪದಿಂದ ಮತ್ತೆ ಶಕ್ತಿಯನ್ನ ಪುನರ್ಸ್ಥಾಪಿಸ್ಕೊಂಡ್ಲೋ, ಎಲ್ಲ ಕೋಪದಿಂದಾಗಿ ಭೂಮಿಗೆ ಉಲ್ಕೆಯನ್ನ ಎಸೆಯಕ್ ಹೋಗ್ತಾ ಇದ್ದಾನೆ. ಗ್ರಹದಿಂದ ಪ್ರತಿಯೊಂದು ನಕ್ಷತ್ರ ಪುಂಜಗಳಿಗೆ ಎಸಿತಾ ಇದ್ದಾನೆ. ಅದನ್ನೆಲ್ಲ ಅವನೇನು ಉಲ್ಕೆಗಳನ್ನ ಎಸಿತಾ ಇದ್ದಾನೆ ಅದೆಲ್ಲವನ್ನ ತನ್ನಲ್ಲಿ ಹೀರ್ಕೋತಾ ಇದ್ದಾಳೆ ಸೀತಾ. ಮತ್ತೆ ವಿನಾಶ ಆಗೋದಕ್ಕೆ, ಯಾವ ಗ್ರಹಗಳಿಗೂ ನೋವಾಗೋದಕ್ಕೆ, ಸೂರ್ಯ ಚಂದ್ರ ಏನೇನಿದೆ ಅವಿಗೆಲ್ಲದಕ್ಕೂ ಕಪ್ಪು ಮಾಡ್ತೀನಿ, ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ ಕೋಪ ತೋರಿಸ್ತಾ ಇದ್ರೆ, ನೀನ್ ಏನ್ ಮಾಡಿದ್ಯೋ ಅದನ್ನೆಲ್ಲವನ್ನು ನಾನು ಮತ್ತೆ ಪುನಃ ಸ್ಥಾಪಿಸ್ತೀನಿ, ಅವನ್ ನೀನೇನು ಮಾಡಕ್ಕಾಗಲ್ಲ, ನಾನ್ ಬಿಡೋದು ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಅನ್ಕೋತಾ ಇದ್ದಾಳೆ, ಇಷ್ಟೆಲ್ಲ ಶಕ್ತಿ ಆಗಿದ್ದಾನಲ್ಲ, ಇವನ ಹಿಂದಿರುವ ಶಕ್ತಿ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಇಂತಹ ಕೊಳಕತನ, ಕೋಪ ಹಾಗೂ ದ್ವೇಷಕ್ಕೆ ಇವನು ಜನ್ಮ ನೀಡಿದೆಯಲ್ಲ, ಈ ದ್ವೇಷದಿಂದ ಜನ್ಮ ನೀಡಿರುವಂತದ್ದು ಯಾವುದು? ಇದ್ದಕ್ಕಿದ್ದಂತೆ ಮಾಯೆಯು ರಾವಣನ ಮತ್ತೆ ಹಿಂದೆ ಹೋಗುವುದನ್ನ ನಿಲ್ಲಿಸ್ಬಿಟ್ಲು. ನೋಡಿ, ರಾವಣ ಎಲ್ಲ ಬ್ರಹ್ಮಾಂಡಕ್ಕೆ ಹೋಗಿ ಎಲ್ಲವನ್ನ ಉಲ್ಕೆಗಳನ್ನ ಎಸಿತಾ ಇದ್ದಾನೆ, ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಬೆಂಕಿಯ ಚೆಂಡುಗಳನ್ನ ಎಸಿತಾ ಇದ್ದಾನೆ, ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅದನ್ನೆಲ್ಲ ನೋಡಿ 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 ಎಲ್ಲಾನು ಎಳ್ಕೊಂಡು ಕೊನೆಗೆ ಸೀತಾ, ಇಷ್ಟೊಂದು ಕೊಳಕುತನ, ಕೋಪ, ದ್ವೇಷ, ಇದಕ್ಕೆಲ್ಲ ಕಾರಣ ಯಾವುದು, ಏನಕ್ಕೋಸ್ಕರ ಇವನ್ ಜನ್ಮ ತಾಳಿದ್ದಾನೆ, ಆ ಶಕ್ತಿ ಯಾವುದು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಅವಳು ಪ್ರಾರಂಭ ಮಾಡ್ತಾ ಇದ್ದಾಳೆ. ಇದ್ದಕ್ಕಿದ್ದಂತೆ ಮಾತೆಯು ರಾವಣನನ್ನ ಬೆನ್ನಹತ್ತೋದನ್ನ ನಿಲ್ಲಿಸ್ಬಿಟ್ಲು. ರಾವಣ ನನ್ನ ಗತ ಜನ್ಮದ ಸ್ಮೃತಿಯಾಗಿದ್ದಾನೆ. ನೋಡಿ, ನಾವು ಇಲ್ಲಿ ಸೀತಾ ಮಾತೆಯ ಸೇವಕಿಯಾಗಿರುವ ಮೀನಾಕ್ಷಿ ಮತ್ತೆ ಮರು ಜನ್ಮದ ಅನಸೂಯಳನ್ನ ನಾವು ನೋಡ್ತಾ ಇದೀವಲ್ವಾ. ಈಗ ಅನಸೂಯ, ನಾನು ಮದ್ವೆ ಆಗೋದಿಲ್ಲ, ಸೀತಾಮಾತೆ ಅಂದ್ರೆ ಅವಳೊಂದು ದೈವಿಕ ಶಕ್ತಿ ಅನ್ನೋದನ್ನ ನಂಬ್ಕೊಂಡಿದ್ದಾಳೆ, ಸೀತಾಮಾತೆ ಬಗ್ಗೆ ಏನು ಕೆಟ್ಟದ್ದ ಮಾತಾಡಿದ್ರೆ ಅವಳಿಗೆ ಸಹಿಸ್ಕೊಳಕ್ ಆಗಲ್ಲ, ಅದಕ್ಕೋಸ್ಕರ ಗುರುಕುಲದಲ್ಲಿ ಓದೋದನ್ನೇ ಬಿಟ್ಬಿಟ್ಟಿದ್ದಾಳೆ.
ಈ ಸ್ಮೃತಿಯಿಂದ ಅದನ್ನ ಈಗ್ಲೂ ಹೆಂಗೆ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದಾಳೆ, ರಾವಣನು ಕೂಡ ಹಿಂದಿನ ಜನ್ಮದ ಸ್ಮೃತಿಯನ್ನ ಕ್ಯಾರಿ ಮಾಡ್ಕೊಂಡಿರೋದನ್ನ ಇಲ್ಲಿ ಸೀತಾ ಗಮನಿಸ್ತಾ ಇದ್ದಾಳೆ. ಅವನು ಮಹಾರಾಜನಾಗಿದ್ದ ಹಿಂದಿನ ಜನ್ಮದಲ್ಲಿ ಮಹಾರಾಜನಾಗಿದ್ದಂತ ಹಿರಣ್ಯ ಕಶಿಪು ಅನ್ನೋದನ್ನ ನೋಡ್ತಾ ಇದ್ದಾಳೆ. ಅವನು ಹಿರಣ್ಯ ಕಶಿಪು ಅನ್ನೋದನ್ನ ಕಾಣ್ತಾ ಇರುವಂತ ಸೀತಾ ಭಗವಾನ್ ನಾರಾಯಣನ ಭಕ್ತಿ ಮಾಡ್ತಾ ಇದ್ದಾನೆ ಅಂತ ತನ್ನ ಮಗನನ್ನೇ ಕೊಲ್ಲೋದಕ್ಕೆ ಪ್ರಯತ್ನಿಸಿದವನು ಹಿರಣ್ಯ ಕಶಿಪು ಆಗಿರುವಂತ ಈಗಿನ ರಾವಣ ಅನ್ನೋದನ್ನ ಕಂಡಿಡ್ಕೋತಾ ಇದ್ದಾಳೆ. ಅವನೊಳಗೆ ಅದೆಂತ ನೋವು ಉದುಗಿರಬಹುದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾಳೆ. ಮತ್ತು ನಾನವನನ್ನ ಹೇಗೆ ನಿವಾರಿಸಲಿ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾಳೆ. ನೋಡಿ, ತಾಯಿಯ ಹೃದಯ ಇರುವಂತವಳು, ದೈವಿಕ ಶಕ್ತಿ ಆಗಿರುವಂತವಳು, ನಾನವನ ನೋವು ಏನೇನಿದೆ ಅದನ್ನೆಲ್ಲ ಅವನೊಳಗಿರುವಂತದನ್ನ ನೋವನ್ನ ಹೇಗ್ ತೆಗಿಬಹುದು, ಹೇಗೆ ಅದನ್ನ ನಿವಾರಿಸಬಹುದು. ನೋಡಿ, ಮಾತೆಯಾಗಿ, ದೈವಿಕ ಶಕ್ತಿಯಾಗಿ, ಒಂದು ತಾಯಿಯ ಹೃದಯಿಯಾಗಿ ಇವನನ್ನ ಹೇಗೆ ನಾನು ಬದಲಾಯಿಸಬಹುದು ಅನ್ನೋ ತರ ಯೋಚನೆ ಮಾಡ್ತಾ ಇದ್ದಾಳೆ. ನೋಡಿ, ಅವನು ಎಷ್ಟೇ ಕೋಪೋದ್ರಿಕ್ತನಾಗಿದ್ರು ಅದನ್ನ ಮರೆತು ಅದನ್ನ ನಾನು ಹೇಗೆ ಪರಿವರ್ತನೆ ಮಾಡಬಹುದು ಇವನನ್ನ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಸೀತಾ. ನಾನು ವಿವರಿಸುತ್ತಿರುವುದು ನಿಮಗೆ ಅರ್ಥವಾಗುತ್ತಿದೆಯೇ ಅಂತ ಸೋಮ ಶಾಂತಳಾಗಿ ಎದ್ದು ಕೇಳಿದ್ಲು. ನಾನು ಮತ್ತು ನನ್ನ ತಾಯಿ ನಮ್ಮ ತಲೆಯನ್ನ ಅಲ್ಲಾಡಿಸ್ತಾ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ವಿ. ಆದರೆ ಸಾಧುಗಳು ಅಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಹೇಳಿದ್ರು, ಹೌದು ಸೋಮ, ನೀನ್ ಹೇಳ್ತಿರೋದೆಲ್ಲ ನಮ್ಗೆ ಅರ್ಥ ಆಗ್ತಾ ಇದೆ. ಮಾತೆ ಏನು ಮಾಡಲು ಬಂದಿದ್ದಳೆಂಬುದು ನಾವು ಈಗ ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದ್ರು. ಸೋಮ ಮತ್ತೆ ತನ್ನ ಕಥೆಯನ್ನ ಮುಂದುವರಿಸ್ತಾ ಇದ್ದಾಳೆ. ಮಾತೆಯು ರಾವಣನ ಮನಸ್ಸನ್ನ ಪ್ರವೇಶಿಸಬೇಕು, ಆದರೆ ಅವನು ತುಂಬಾ ಜಾಣನಾಗಿದ್ದ. ನೋಡಿ, ಅವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಂಡು ಅಲ್ಲಿ ಪರಿವರ್ತನೆ ಮಾಡೋದಕ್ಕೆ ಮಾತೆ ಪ್ರವೇಶ ಮಾಡ್ಬೇಕು. ಆದ್ರೆ ಇವನು ತುಂಬಾ ಜಾಣ, ಅವಳು ಅವನ ವಿಚಾರಗಳನ್ನ, ರೂಪಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ ಎಂಬುದು ಇವನಿಗೆ ಗೊತ್ತಾಗ್ಬಿಟ್ಟಿತ್ತು. ನೋಡಿ, ರಾಮ ಮತ್ತೆ ಸೀತೆ ಏನಿತ್ತು, ಸಿಲ್ವರ್ ಕಾರ್ಡ್ ಏರ್ಪಡಿಸ್ಕೊಂಡಿದ್ರಲ್ವಾ, ಒಂದು ಗೋಲ್ಡನ್ ಎನರ್ಜಿ ಅನ್ನೋದೇನಿತ್ತು, ಅದು ರಾಮ ಮತ್ತೆ ಸೀತೆಗೆ ಹೇಗೆ ಗೊತ್ತಾಗ್ತಾ ಇತ್ತೋ, ಇವಳು ಸೀತಾ ಮಾತೆ ನನ್ನಲ್ಲೂ ಮನಸ್ಸನ್ನ ನೋಡೋ ಬಲ್ಲವಳಾಗಿದ್ದಾಳೆ ಅಂತ ಗೊತ್ತಾಗ್ಬಿಟ್ಟಿತ್ತು ಅವನಿಗಾಗ್ಲೇ. ಹಾಗಾಗಿ ಅವನು ತುಂಬಾ ಅವಳ ಮನೋಬಲವನ್ನೇ ಕುಗ್ಗಿಸೋದಕ್ಕೆ ಮಾಯೆಯನ್ನ ಸೃಷ್ಟಿಸುತ್ತಾ ಅವಳನ್ನ ಭಯಗೊಳಿಸೋದಕ್ಕೇನೆ ಪ್ರಯತ್ನ ಪಟ್ಟ. ರಾಮನು ಅವಳನ್ನ ತಡೆಯದಿದ್ದಲ್ಲಿ, ಅಂದ್ರೆ ಅವಳನ್ನ ತಡೆಯದಿದ್ದಲ್ಲಿ ಅವಳು ಭಾವಪರವಶವಾಗಿ ದೇಹವನ್ನ ಬಿಡೋದ್ರಲ್ಲಿದ್ದಾಗ, ಅಂದ್ರೆ ನೋಡಿ, ತುಂಬಾ ತಡೆಯೋಕೆ ಆಗ್ತಾ ಇಲ್ಲ ಅಂದು ದೇಹನೇ ಬಿಡ್ಬೇಕು ಅಂತ ಅನ್ಕೋತಾ ಇದ್ದಾಗ ಸೀತಾ ಮಾತೆ ಮತ್ತೆ ರಾಮ ಬಂದು ತಡೆದು, ಇನ್ನೇನು ಹೆಚ್ಚು ಕಡಿಮೆ ಅವಳು ಯಶಸ್ವಿ ಆಗ್ಬಿಡ್ತಿದ್ದ, ರಾವಣ ಯಶಸ್ವಿ ಆಗ್ಬಿಡ್ತಿದ್ದ ಸೀತಾ ಮಾತೆ ದೇಹ ತ್ಯಾಗ ಮಾಡಿದ್ರೆ. ಆದ್ರೆ ರಾಮ ಬಂದು ಈ ಸಲನೂ ಕೂಡ ಭೂಮಿಯ ಮೇಲೆ ಅವಳ ಜೀವನವನ್ನ ಹಿಡಿದು ನಿಲ್ಲಿಸ್ದ. ಮೊದಲನೆಯ ಸಲ ಅವಳು ತುಂಬಾ ಚಿಕ್ಕವಳಾದಾಗ ಅರಣ್ಯದಲ್ಲಿ ಕುಳಿತು ಅತ್ಯುನ್ನತವಾದ ಧ್ಯಾನ ಸ್ಥಿತಿಯಲ್ಲಿದ್ದಾಗ ಹೀಗೆ ಮಾಡಿದ್ದನು. ಜನಕ ಬಾಬಾ ಅವರಿಗೆ ಆಗಲಿ ಅಥವಾ ಜನಕ ಬಾಬಾ ಆಗಲಿ ಅಥವಾ ಸಾಮೂಹಿಕ ಧ್ಯಾನದಿಂದಾಗಲಿ ಎಲ್ಲ ತಪಸ್ವಿಗಳು ಮಾಡಿದ್ರೂ ಕೂಡ ಅವಳನ್ನ ಪುನಃ ಕರ್ಕೊಂಬರಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಅವಳ ದೇಹವು ಕೊನೆಯಾಗುತ್ತಾ ಇದ್ದಂತ ಸಂದರ್ಭದಲ್ಲಿ ಶ್ರೀರಾಮನೇ ಬಂದು ಭೌತಿಕವಾಗಿ ಭೇಟಿಯಾಗಿ, ಧ್ಯಾನದಲ್ಲಿ ಭೇಟಿಯಾಗಿ, ಭೌತಿಕವಾಗಿ ಅಲ್ಲದೆ ಮತ್ತೆ ಸೀತಾ ಮಾತೆಯನ್ನ ಅವಳ ಜೀವಕ್ಕೆ ಕರೆತಂದಿದ್ರು, ಅವಳ ದೇಹಕ್ಕೆ ಕರೆತಂದಿದ್ರು ಅಂತ. ಈ ಸಲವು ಲಂಕೆಯಲ್ಲಿ ಜಗತ್ತಿನ ದುಃಖದಿಂದ ಪಾರ್ ಮಾಡೋದಕ್ಕೆ ಇನ್ನೇನು ದೇಹ ತ್ಯಾಗ ಮಾಡಿ ತೊರೆಯೋದ್ರಲ್ಲಿದ್ದ ಸೀತಾ ಮಾತೆಯನ್ನ ಪುನಃ ಮೂಲ ಸ್ಥಿತಿಗೆ ಮರಳಿ ತರುವ ವಿಚಾರ ಮಾಡಿದ್ರಿಂದಾಗಿ ಅವಳು ತನ್ನೊಳಗೆ ಸಾಕಷ್ಟು ದುಃಖವನ್ನ ಸ್ವೀಕರಿಸಿದ್ರು ಕೂಡ ಶ್ರೀರಾಮ್ ಪುನಃ ಅವಳನ್ನ ತಡೆದ್ರು. ಅವಳು ಇಲ್ಲಿಗೆ ಬರೋ ತರ ಮಾಡಿದ್ರು. ಮುಂದಿನ ಭಾಗವನ್ನ ಅತ್ಯಂತ ಮಹತ್ವದ ಭಾಗವಾಗಿರೋದ್ರಿಂದ ಇನ್ನುಳಿದ ನಿರೂಪಣೆಯನ್ನ ನಾನು ಹೇಳುವ ಮೊದಲು ನನಗೆ ವಿರಾಮ ಬೇಕು. ರಾವಣನ ಜನನಕ್ಕೆ ಏನ್ ಕಾರಣ ಅನ್ನೋದನ್ನ ನಾನು ಹೇಳ್ತೀನಿ ಅನ್ನೋದನ್ನ ಇಲ್ಲಿ ಸೋಮ ಹೇಳ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆದನ್ನ ರಾವಣನನ್ನು ಸೃಷ್ಟಿಸಿದ ಶಾಪ ಅಂದ್ರೆ ಹಿಂದಿನ ಜನ್ಮದ ಕರ್ಮಗಳಿಂದ ಯಾವ ಕರ್ಮದಿಂದ ರಾವಣ ಸೃಷ್ಟಿಯಾದ ಅನ್ನೋದನ್ನ ಸೋಮ ಹೇಳ್ತಾ ಇದ್ದಾಳೆ. ನಮಸ್ತೆ ಫ್ರೆಂಡ್ಸ್, ಮುಂದೆ ತಿಳ್ಕೊಳ್ಳೋಣ.